ನಾವು ಮಂಡ್ಯದವರು. ನಾನು ಹುಟ್ಟಿದ್ದು ಜಾಗ ಬಂದು ಶೆಟ್ಟಳ್ಳಿ. ಸೊ ನಾನು MSc ಕೆಮಿಸ್ಟ್ರಿ ಮಾಡಿದ್ದೀನಿ. ಪ್ರೆಸೆಂಟ್ಲಿ ಐ ಆಮ್ ವರ್ಕಿಂಗ್ ಆಸ್ ಎ ಚೀಫ್ ಆರ್ಗನೈಸರ್ ಇನ್ LIC. ಐ ಆಮ್ ಎ ಗೆಸ್ಟ್ ಲೆಕ್ಚರರ್ ಆಲ್ಸೋ ಮ್ಯಾಮ್ ಫಾರ್ MBA MCom BCA ಮತ್ತು BCom ಮಕ್ಳಿಗೆ ಪಾಠ ಮಾಡಿದ್ದೀನಿ. ಇವತ್ತಿನ ದಿನ ಒಬ್ಬ ಯೋಧ ಎಷ್ಟೇ ಸ್ಟ್ರಾಂಗ್ ಇದ್ರೂ ಕೂಡ ಅವನ ಹತ್ರ ವೆಪನ್ಸ್ ಇರಬೇಕು. ವೆನ್ ಎವರ್ ದೇ ಫೇಸ್ ಇಂಟರ್ವ್ಯೂ ಅಂದಾಗ ಇನಿಷಿಯಲಿ ಹೋದ ತಕ್ಷಣ ಅವ್ರಿಗೆ ಸ್ಯಾಲ್ರಿ ನೆಗೋಷಿಯೇಷನ್ ಸ್ಕಿಲ್ಸ್ ಗೊತ್ತಿಲ್ಲ ಅಂದರೆ ಅಲ್ಲಿ ಬರೋ ಅಂಥ ಸಣ್ಣ ಸಣ್ಣ ಪ್ರಾಬ್ಲಮ್ನ ಫೇಸ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಎನ್ವಿರಾನ್ಮೆಂಟ್ ಇರುತ್ತೆ. ಅದಕ್ಕೋಸ್ಕರ ಮ್ಯಾನೇಜಲ್ ಸ್ಕಿಲ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ಸೊ ವೆನ್ ಇಟ್ ಕಮ್ಸ್ ಟು ಸ್ಟೂಡೆಂಟ್ಸ್ ಅಂತ ಬಂದಾಗ ಅವ್ರಿಗೆ ಕಾನ್ಫಿಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಇವರನ್ನು ತೊಗೊಂಡ್ರೆ ವೆದರ್ ಐ ಆಮ್ ಏಬಲ್ ಟು ಜನರೇಟ್ ಪ್ರಾಫಿಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವೆಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ಬೇಕಾದ್ರೆ ನಮಗೇನು ಡ್ರೀಮ್ ಸ್ಕೀಮ್ಸ್ ಏನೂ ಇಲ್ಲ ಮ್ಯಾಮ್. ಜಸ್ಟ್ ನಾವು ಓದಬೇಕು, ಎಕ್ಸಾಮ್ ಪಾಸ್ ಮಾಡಬೇಕು. ಬಟ್ ಇವಾಗ ಮಕ್ಕಳಿಗೆ ಡಿಫರೆಂಟ್ ಆಪ್ಷನ್ಸ್ ಆರ್ ದೇರ್. ಪೇರೆಂಟ್ಸ್ ಅಂದರೆ ಸಡನ್ನಾಗಿ SLC ಪಾಸ್ ಆದ ತಕ್ಷಣ ಸೈನ್ಸಿಗೆ ಸೇರಿಸ್ಲಾ, ಕಾಮರ್ಸಿಗೆ ಸೇರಿಸ್ಲಾ ಅಂತಾರೆ. ಬಿಕಾಸ್ ಆಫ್ ಪೇರೆಂಟ್ಸ್ ಅವ್ರಿಗೇನಂದರೆ ಸ್ಟೇಟಸ್ ಇಂಪಾರ್ಟೆಂಟು, ಸೊಸೈಟಿ ಇಂಪಾರ್ಟೆಂಟು. ಅವ್ರಿಗೆಲ್ಲ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನಿಸುತ್ತೆ ನಾನೇನು ಸಂವಾಟ್ ಲೈಫಲ್ಲಿ ನಾನೇನು ಅಚೀವ್ ಮಾಡೋದು. ನನ್ನ ಮಗನಿಗೆ ನಾನು MBBS ಸೇರಿಸ್ಬೇಕು ಅಂತಿದ್ದೀನಿ. ಈಸ್ ಗುಡ್ ಅಟ್ ಮಾರ್ಕ್ಸ್, ಬಟ್ ಇವ್ರಿಗೆ ಹಿಸ್ಟ್ರಿ ಇಷ್ಟ. ಯಾವಾಗ್ಲೂ TV ನೋಡ್ತಾ ಇದ್ರೆ ನಮ್ಮ ಚಿತ್ರಸಂತೆ ಕಡೆಯಿಂದ ನಿಮಗೆ ಕರ್ನಾಟಕ ಅಚೀವರ್ಸ್ 2025 ಅಚೀವ್ ಮಾಡೋದಕ್ಕೆ 2026 ಅವಾರ್ಡನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಾಕಷ್ಟು ಅವಾರ್ಡ್ಸ್ಗಳು ಕೂಡ ಬಂದಿದೆ. ಅದ್ರ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ, ಫ್ಲೈಟ್ನ ರಿಯಲ್ ಆಗಿ ನೋಡ್ಬೇಕು ಅಂದಿದ್ದೇನೆ. 12 ಅವರ್ ಜರ್ನಿ ಮಾಡಿದ್ದೀನಿ, ಸುಮಾರು ಕಂಟ್ರೀಸ್ಗೆ ಹೋಗಿದ್ದೀನಿ. ಅದಷ್ಟೇ ಅಲ್ಲದೆ ಇನ್ನೊಂದು ಪುನೀತ್ ರಾಜ್ಕುಮಾರ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅಂಜಲಿ. ಪ್ರಿಯ ವೀಕ್ಷಕರು, ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂತ ನೋಡ್ತಿದ್ದೀರಾ. ಸೊ ಮೋಟಿವೇಟರ್, ಟ್ರೈನರ್, ಇಟ್ ಈಸ್ ನನ್ ಅದರ್ ದೆನ್ ಸತ್ಯಪ್ರಕಾಶ್ ಅವರು. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ ಸರ್. ತಮಗೆ ಧನ್ಯವಾದಗಳು ಮ್ಯಾಮ್. ಹೇಳಿ ಸರ್, ಈಗ ನಿಮ್ಮ ಒಂದು ಜರ್ನಿ ಬಗ್ಗೆ, ಎಜುಕೇಶನ್ ಸೆಕ್ಟರು, ಇನ್ಶೂರೆನ್ಸು, ಅವಾರ್ಡ್ಗಳನ್ನ ಸಾಕಷ್ಟು ಕಡೆ ತಗೊಂಡಿದ್ದೀರಿ. ನಿಮ್ಮ ಜರ್ನಿ ಬಗ್ಗೆ ಒಂದಿಷ್ಟು ಚಿಕ್ಕದಾಗಿ ಚೊಕ್ಕದಾಗಿ ಹೇಳಬೇಕು ಅಂತಂದ್ರೆ ಎಸ್ ಮ್ಯಾಮ್. ಹೇಳಿ ಸರ್. ಮ್ಯಾಮ್, ನಾನು ಸತ್ಯಪ್ರಕಾಶ್ ಎನ್ ಅಂತ. ಬೇಸಿಕಲಿ ನಾವು ಮಂಡ್ಯದವರು. ನಾನು ಹುಟ್ಟಿದ್ದು ಜಾಗ ಬಂದು ಶೆಟ್ಟಳ್ಳಿ. ಸೊ ಮಳವಳ್ಳಿ ಡಿಸ್ಟಿಕ್ಕು, ಮಂಡ್ಯ ತಾಲೂಕು. ಸೊ ನಾನು MSc ಕೆಮಿಸ್ಟ್ರಿ ಮಾಡಿದ್ದೀನಿ. ಅದಾದಮೇಲೆ MBA ಬ್ಯಾಂಕಿಂಗ್, ಫಿನಾನ್ಸ್ ಮತ್ತು ಇನ್ಶೂರೆನ್ಸ್ ಸರ್ವಿಸಸ್ ಮ್ಯಾನೇಜ್ಮೆಂಟಲ್ಲಿ ಮಾಡಿದ್ದೀನಿ. ಸೊ ನಾನು MBA ಮಾಡಬೇಕಾದ್ರೆ ಮಾರ್ಕೆಟಿಂಗ್ ಸ್ಪೆಷಲೈಸೇಷನಲ್ಲಿ, ಬಿಕಾಸ್ ನಮಗೆ ಡ್ಯೂಯಲ್ ಸ್ಪೆಷಲೈಸೇಷನ್ ಇತ್ತು. ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಕೂಡ ಬಂದಿದೆ, ಅದು ನನಗೆ ಹೆಮ್ಮೆ ಇದೆ. ಲವ್ಲಿ ಸರ್. ಸೊ ಅದಾದಮೇಲೆ ವೇರಿಯಸ್ ಸೆಕ್ಟರ್ಸಲ್ಲಿ ಕೆಲಸ ಮಾಡಿದ್ದೀನಿ ಮ್ಯಾಮ್. ಫಸ್ಟು ಸಿವಿಲ್ ಇಂಡಸ್ಟ್ರೀಲಿ, ಅದಾದಮೇಲೆ ಅನಾಲಿಟಿಕಲ್ ಇಂಡಸ್ಟ್ರಿ, ನೆಕ್ಸ್ಟು ಫಾರ್ಮಸ್ಯೂಟಿಕಲಲ್ಲಿ ಮಾಡಿದ್ದೀನಿ, ಫುಡ್ ಇಂಡಸ್ಟ್ರಿಲಿ ಮಾಡಿದ್ದೀನಿ. ಕೊನೆಗೆ ಪ್ರೆಸೆಂಟ್ಲಿ ಐ ಆಮ್ ವರ್ಕಿಂಗ್ ಆಸ್ ಎ ಚೀಫ್ ಆರ್ಗನೈಸರ್ ಇನ್ LIC. ಐ ಆಮ್ ಎ ಗೆಸ್ಟ್ ಲೆಕ್ಚರರ್ ಆಲ್ಸೋ ಮ್ಯಾಮ್ ಫಾರ್ MBA MCom BCA ಮತ್ತು BCom ಮಕ್ಳಿಗೆ ಪಾಠ ಮಾಡಿದ್ದೀನಿ. ಅದಷ್ಟೇ ಅಲ್ಲದೆ ನನ್ನದೇ ಒಂದು ಅಕಾಡೆಮಿ ಇದೆ, ಅರಸ್ ಸರ್ವಿಸಸ್ ಅಕಾಡೆಮಿ ಅಂತ. ಇದರಲ್ಲಿ ಎಸ್ಪೆಷಲಿ LIC ಏಜೆಂಟ್ಸು, PUC ಸ್ಟೂಡೆಂಟ್ಸು, ಡಿಗ್ರಿ ಸ್ಟೂಡೆಂಟ್ಸು, ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ಗೆ ಅವ್ರಿಗೇನು ನೆಸೆಸಿಟಿ ಇದೆ ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇರ್ತೀನಿ. ಅದಷ್ಟೇ ಅಲ್ಲದೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ಗೆ ಒಳ್ಳೆ ಮಾರ್ಕೆಟಿಂಗ್ ಟ್ರೈನಿಂಗ್ ಕೊಡ್ತೀನಿ. ಮ್ಯಾಮ್, ಇವತ್ತೊಂದು ದಿನ ಪರ್ಫಾರ್ಮ್ ಮಾಡಬೇಕಂದ್ರೆ ಒಳ್ಳೆ ಟ್ರೈನಿಂಗ್ ಇರಬೇಕು. ಇವತ್ತೊಂದು ದಿನ ಒಬ್ಬ ಯೋಧ ಎಷ್ಟೇ ಸ್ಟ್ರಾಂಗ್ ಇದ್ರೂ ಕೂಡ ಅವನ ಹತ್ರ ವೆಪನ್ಸ್ ಇರಬೇಕು. ಅದೇ ರೀತಿ ಅವರೆಲ್ಲ ಟ್ರೈನಿಂಗ್ ಅಂತ ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಅಚೀವ್ ಇನ್ ದೇರ್ ಪ್ರೊಫೆಷನ್ ಅಂತ ಹೇಳ್ತೀನಿ. ಲವ್ಲಿ ಸರ್. Thank ಸೊ ಇವಾಗ ನೀವು ಹೇಳಿದ್ರಿ ಟ್ರೈನಿಂಗ್ ಇರಬೇಕು ಅನ್ನೋಂಥದ್ದು. ಸೊ ನಿಮ್ಮ ಅಕಾಡೆಮಿ ಕಡೆಯಿಂದ ಯಾವ ರೀತಿ ಮಕ್ಕಳನ್ನ ಗ್ರಾಬ್ ಮಾಡ್ಕೊಳ್ತೀರಿ, ಅವರಲ್ಲಿ ಯಾವ ರೀತಿ ವಿಷಯಗಳನ್ನ ಮೋಟಿವೇಶನ್ ಆಗಿ ಕೊಡ್ತೀರಿ? ಅವರು ಈಗ ಬೇರೆ ಬೇರೆ ಇಂಡಸ್ಟ್ರಿಲಿ ಹೋಗ್ಬಿಟ್ಟು ನಾನು ಮುಂದೆ ಬರಬೇಕು, ಅದಕ್ಕೊಂದು ಟ್ರೈನ್ ಅಪ್ ಅಂದ್ರೆ ಬೇಸ್ಮೆಂಟ್ ನೀವು ಹಾಕೊಡ್ತಾ ಇದ್ದೀರಿ. ಎಸ್ ಸೊ ಅದು ನೀವು ಸ್ಪೆಷಾಲಿಟಿಯಾಗಿ ನಿಮ್ಮ ಮುಖಾಂತರ ಯಾವ ರೀತಿ ಮಕ್ಕಳಿಗೆ ಹೇಳ್ಕೊಡ್ತೀರಿ? ಮ್ಯಾಮ್, ಇವಾಗ ವೆನ್ ಇಟ್ ಕಮ್ಸ್ ಟು ಸ್ಟೂಡೆಂಟ್ಸ್ ಅಂದಾಗ ಚೆನ್ನಾಗಿ ಓದ್ತಾರೆ, ಒಳ್ಳೆ ಸ್ಕೋರ್ ಮಾಡ್ತಾರೆ. ಬಟ್ ಆ್ಯಸ್ ಎ ಪ್ರೊಫೆಷನ್ ಅಂತ ಬಂದಾಗ ಅಥವಾ ಆ್ಯಸ್ ಎ ಬಿಸ್ನೆಸ್ ಅಂತ ಬಂದಾಗ ದೆ ನೀಡ್ ಸರ್ಟನ್ ಕ್ವಾಲಿಟೀಸ್. ಬಿಕಾಸ್ ಅವ್ರದ್ದು ಒಳ್ಳೆ ಕಮ್ಯುನಿಕೇಷನ್ ಇರಬೇಕು, ಅದ್ರ ಜೊತೆ ಆ್ಯಟಿಟ್ಯೂಡ್ ಇರಬೇಕು, ಕೊನೆಗೆ ಎಟಿಕ್ವೇಟ್ಸ್ ಇರಬೇಕು. ಇದೆಲ್ಲ ಮೀಡಿ ಸ್ಕಿಲ್ಸ್ ಅನ್ನೋದು ಬೇಕು ಮ್ಯಾಮ್. ಬಿಕಾಸ್ ವೆನ್ ಎವರ್ ದೇ ಫೇಸ್ ಇಂಟರ್ವ್ಯೂ ಅಂದಾಗ ಇನಿಷಿಯಲಿ ಹೋದ ತಕ್ಷಣ ಅವ್ರಿಗೆ ಸ್ಯಾಲ್ರಿ ನೆಗೋಷಿಯೇಷನ್ ಸ್ಕಿಲ್ಸ್ ಗೊತ್ತಿಲ್ಲ ಅಂದರೆ ದೇ ವಿಲ್ ಕಾಂಪ್ರಮೈಸ್ ಫಾರ್ ಲೆಸ್ ಸ್ಯಾಲ್ರಿ. ದೇ ಡೋಂಟ್ ನೋ ದೇರ್ ಸ್ಟ್ರೆಂತ್. ಸಿಂಪ್ಲಿ ದೇ ಮೇ ಆಸ್ಕ್ ವಾಟ್ ಸ್ಯಾಲ್ರಿ ಯು ಎಕ್ಸ್ಪೆಕ್ಟ್ ಅಂದಾಗ ಡೈರೆಕ್ಟಾಗಿ ಹೇಳ್ತಾರೆ ವಾಟ್ ಎವರ್ ಯು ಡಿಸೈಡ್ ಇಟ್ ಈಸ್ ಓಕೆ ಫಾರ್ ಮೀ ಅಂತ. ಸೊ ಅದರಲ್ಲಿ ನೆಕ್ಸ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು. ಏನೇ ಚೆನ್ನಾಗಿ ಅಚೀವ್ ಮಾಡಿದರೂ ಕೂಡ ಒಂದು ಕಡೆ ಜಾಯಿನ್ ಆದಾಗ ಅಲ್ಲಿ ಬರೋ ಅಂಥ ಸಣ್ಣ ಸಣ್ಣ ಪ್ರಾಬ್ಲಮ್ನ ಫೇಸ್ ಮಾಡೋಕ್ಕಾಗಲ್ಲ.
ಸೊ ಈ ರೀತಿ ಎನ್ವಿರಾನ್ಮೆಂಟ್ ಇರುತ್ತೆ. ಅದಕ್ಕೋಸ್ಕರ ಮ್ಯಾನೇಜಲ್ ಸ್ಕಿಲ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಬಂದರೆ ನೆಗೋಸಿಯೇಷನ್ ಸ್ಕಿಲ್ಸು, ಸ್ಟ್ರಾಟಜಿ ಥಿಂಕಿಂಗು, ದೀಸ್ ಆರ್ ಆಲ್ ವೆರಿ ಮಚ್ ರಿಕ್ವೈರ್ಡ್ ಟು ಅಚೀವ್ ಇನ್ ದ ಪ್ರೊಫೆಷನ್ ಮ್ಯಾಮ್. ಬಿಕಾಸ್ ಇಟ್ಸ್ ನಾಟ್ ಲೈಕ್ ಅರ್ಲಿಯರ್ ಡೇಸ್. ಇವಾಗ ಏನಿದ್ರು ವಿ ಹ್ಯಾವ್ ಟು ಅಡಾಪ್ಟ್ ಡಿಫ್ರೆಂಟ್ ಸ್ಟ್ರಾಟಜೀಸ್. ಸೊ ವೆನ್ ಇಟ್ ಕಮ್ಸ್ ಟು ಸ್ಟೂಡೆಂಟ್ಸ್ ಅಂತ ಬಂದಾಗ ಅವ್ರಿಗೆ ಕಾನ್ಫಿಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅಂದರೆ ವೆನ್ ದೇ ನೋ ಈಚ್ ಆ್ಯಂಡ್ ಎವ್ರಿಥಿಂಗ್, ದೆನ್ ಡೆಫಿನೆಟ್ಲಿ ದೇ ವಿಲ್ ಎಕ್ಸೆಲ್ ಇನ್ ದೇರ್ ಲೈಫ್. ಸರ್ ಈಗ ಮಕ್ಕಳು ವಿದ್ಯಾರ್ಥಿಗಳು ಆ ಡಿಪ್ರೆಸ್ಡ್ ಆಗ್ಬಿಡ್ತಾರೆ ಸರ್ ಕೆಲವೊಂದು ವಿಚಾರಗಳಿಂದ. ಅಂದ್ರೆ ಮುಂಚಿನ ಕಾಲದಲ್ಲೆಲ್ಲ ಏನಾದ್ರೂ ನೋಡ್ಕೊಳ್ಳೋಣ ಅನ್ನೋಂಥ ಮನಸ್ಥಿತಿಯಲ್ಲಿ ಅಂತ ಈಗೊಂದು ಜನರೇಷನ್ ಮಕ್ಕಳಂತೂ ಇಲ್ಲ. ಅಂದ್ರೆ ಈಗ ಸತ್ತೋಗ್ಬಿಡ್ತಾರೆ, ಕೆಲಸ ಸಿಕ್ಕಿಲ್ಲ ಅಂತಾರೆ ಸೂಸೈಡು, ಇಷ್ಟೊಂದು ಓದಿನೂ ಏನು ಆಗ್ತಿಲ್ವಲ್ಲ ಅನ್ನೋ ಒಂದು ಡಿಪ್ರೆಸ್ಡ್ ಮೈಂಡು. ಸೊ ಅಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಮ್ಯಾಮ್ ಆ್ಯಕ್ಚುಲಿ ನೀವು ಹೇಳಿದ ವೆರಿ ವ್ಯಾಲಿಡ್ ಪಾಯಿಂಟು. ಇವತ್ತೊಂದು ದಿನ ಎಲ್ಲ 95 ಸ್ಕೋರ್ ಮಾಡ್ತಾರೆ, 96, 97, 98, ಬಟ್ ಅವ್ರು ಇಂಟರ್ನಲ್ ಥ್ರೂ ಆಗಲ್ಲ. ಅವ್ರಿಗೇನಂದರೆ ಇಷ್ಟೆಲ್ಲ ಮಾರ್ಕ್ಸ್ ಇದ್ರೂ ಕೂಡ ಐ ಆಮ್ ನಾಟ್ ಗೆಟಿಂಗ್ ಪ್ರಾಪರ್ ಜಾಬ್ ಅಂತ ಕರೀತಾರೆ. ಸೊ ಅಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅಡಿಷನಲ್ ಟು ದಟ್ ಮಾರ್ಕ್ಸ್ ಹೌ ದೇ ಫೇಸ್ ಇಂಟರ್ವ್ಯೂ ಅನ್ನೋದು ಮ್ಯಾಟರ್ಸ್. ಇವಾಗ ನನ್ನದೇ ಒಂದು ಕಂಪ್ನಿ ಇದೆ ಅಂದರೆ ನಾನು ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಐ ವಿಲ್ ಸಿ ಮೆನಿ ಆಸ್ಪೆಕ್ಟ್ಸ್. ಇವರನ್ನ ತೊಗೊಂಡ್ರೆ ವೆದರ್ ಐ ಆಮ್ ಏಬಲ್ ಟು ಜನರೇಟ್ ಪ್ರಾಫಿಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟು. ಅವ್ರದ್ದು ಒಳ್ಳೆ ಮಾರ್ಕ್ಸ್ ಇದೆ, ಕೆಲ್ಸಕ್ಕೆ ತೊಗೊಂಬಿಟ್ಟು ಕೆಲಸ ಮಾಡ್ಸೋಣ ಅಂದರೆ ಇಟ್ಸ್ ನಾಟ್ ಲೈಕ್ ದಟ್. ವೆನ್ ಇಟ್ ಕಮ್ಸ್ ಟು ವರ್ಕಿಂಗ್ ಅಂದಾಗ ಇಂಟರ್ಪರ್ಸನಲ್ ಸ್ಕಿಲ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕೊಲಾಬ್ರೇಷನ್ ಈಸ್ ಆಲ್ಸೋ ವೆರಿ ಮಚ್ ರಿಕ್ವೈರ್ಡ್. ದೀಸ್ ಪೀಪಲ್ ದೇ ವಿಲ್ ಐಸೋಲೇಟ್ ಬಿಕಾಸ್ ನಾನು ಇಷ್ಟು ಮಾರ್ಕ್ಸ್ ಇದೆ ಅಂದ್ಬಿಟ್ಟು ಇನ್ ದಟ್ ಮ್ಯಾನರ್ ದೇ ಆರ್ ನಾಟ್ ಕಮ್ಮಿಂಗ್ ಔಟ್ ವಿತ್ ಎಕ್ಸಾಕ್ಟ್ ಲೈಕ್ ಸ್ಟ್ರೆಂತ್. ಓಕೆ ಸರ್, ಅಂದ್ರೆ ಈಗ ನಿಮ್ಮ ದಿನಗಳಲ್ಲಿ ಅಂದ್ರೆ ನೀವು ಜನರೇಷನ್ ಅಲ್ಲಿ ಇದ್ರಿ, ಈಗಿನ ಮಕ್ಕಳೇ ಬೇರೆ ತರ ಇದೆ. ಸೊ ನಿಮ್ಮ ಒಂದು ಅಕಾಡೆಮಿಲಿ ಯಾವ ರೀತಿ ಮಕ್ಕಳನ್ನ ಮೋಟಿವೇಟ್ ಮಾಡ್ತೀರಾ? ಯಾವ ರೀತಿ ಅಂದ್ರೆ ನೀವು ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವಿಂಗು, ಕೆಲವೊಂದು ಟ್ರೈನಿಂಗ್ ಅನ್ನ ಕೊಡ್ತೀವಿ ಅಂತ. ಸೊ ನೀವು ಯಾವ ರೀತಿ ನಿಮ್ಮ ಅಕಾಡೆಮಿನ ಟ್ರೈನ್ ಅಪ್ ಮಾಡ್ತೀರಾ ಮಕ್ಕಳನ್ನ? ಮೇಡಮ್ ನಾನು PUC ಮತ್ತು ಡಿಗ್ರಿ ಮಂಡ್ಯ ಗೌರ್ಮೆಂಟ್ ಬಾಯ್ಸ್ ಕಾಲೇಜಲ್ಲಿ ಮಾಡಿದ್ದು. ನಾವೆಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ಬೇಕಾದ್ರೆ ನಮಗೇನು ಡ್ರೀಮ್ ಸ್ಕೀಮ್ಸ್ ಏನೂ ಇಲ್ಲ ಮ್ಯಾಮ್. ಜಸ್ಟ್ ನಾವು ಓದಬೇಕು, ಎಕ್ಸಾಮ್ ಪಾಸ್ ಮಾಡಬೇಕು. ಬಟ್ ಇವಾಗ ಮಕ್ಕಳಿಗೆ ಡಿಫರೆಂಟ್ ಆಪ್ಷನ್ಸ್ ಆರ್ ದೇರ್. ಸೊ ನಾನು ಡಿಗ್ರಿ ಮಾಡಬೇಕಂದ್ರೆ ಓನ್ಲಿ ಲಿಮಿಟೆಡ್ ಆಪ್ಷನ್ಸ್ ಇತ್ತು, ಇವಾಗ ತುಂಬ ಆಪ್ಷನ್ಸ್ ಇದೆ. ಸೊ ಮಕ್ಕಳಿಗೆ ಅಂತ ಬಂದಾಗ ಅವ್ರ ಇಂಟ್ರೆಸ್ಟ್ ಏನಂತ ಫಸ್ಟು ತಿಳ್ಕೊಬೇಕು. ಸಪೋಸ್ ಫಾರ್ ಎಕ್ಸಾಂಪಲ್ ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ ಪೇರೆಂಟ್ಸ್ ಅಂದರೆ ಸಡನ್ನಾಗಿ SLC ಪಾಸ್ ಆದ ತಕ್ಷಣ ಸೈನ್ಸಿಗೆ ಸೇರಿಸ್ಲಾ, ಕಾಮರ್ಸಿಗೆ ಸೇರಿಸ್ಲಾ ಅಂತಾರೆ. ಆವಾಗ ತೊಗೊಳ್ಳೋಂಥ ಡಿಸಿಷನ್ ಅಲ್ಲ ಅದು. ಅವ್ರು 8th ಇದ್ದಾಗಲೇ ಅವ್ರ ಪೇರೆಂಟ್ಸ್ ಏನು ಮಾಡಬೇಕು, ಮಗುಗೆ ಯಾವ್ದು ಇಂಟ್ರೆಸ್ಟ್ ಇದೆ. ಸಪೋಸ್ ನಿಮ್ಗೇನಾದ್ರು ಅವ್ನು ಇಂಜಿನಿಯರಿಂಗು ಅಥವಾ ಮೆಡಿಕಲ್ ಹೋಗ್ಬೇಕಂದ್ರೆ ಯು ಹ್ಯಾವ್ ಟು ಟೆಲ್ ಟು ದ ಸ್ಟೂಡೆಂಟ್ಸ್, ನೋಡಿ ನಾಳೆ ದಿನ ನೀನು ಸೈನ್ಸಲ್ಲಿ ಪರ್ಫಾರ್ಮ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಫೋಕಸ್ ಆನ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್. ಅದರ್ ಸಬ್ಜೆಕ್ಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಬಟ್ ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಟೈಮ್ ಆನ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್. ಆಲ್ ಆಫ್ ಎ ಸಡನ್ SLCಗೆ ಬರ್ತಾರೆ, ಮಾರ್ಕ್ಸ್ ಕಮ್ಮಿ ಇರ್ತಾರೆ, ಹೊರಗಡೆ ಸೊಸೈಟಿ ಏನಾರು ಅನ್ಕೊತಾರೆ ಅಂದ್ಬಿಟ್ಟು ಸೈನ್ಸಿಗೆ ಸೇರಿಸ್ಬಿಡ್ತಾರೆ. ಇಟ್ಸ್ ಹೈಲಿ ಡಿಫಿಕಲ್ಟ್. ಅಲ್ಲೇ ಹುಡುಗರು ಏನು ಮಾಡ್ತಾರೆ, ಹುಡುಗರಿಗೆ ಓದಕ್ಕೆ ಆಸೆ ಬಟ್ ಪಾಠ ಮಾಡೋದು ಅರ್ಥ ಆಗಲ್ಲ. ಬಿಕಾಸ್ ವೆನ್ ಇಟ್ ಕಮ್ಸ್ ಟು ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥ್ಸ್ ಅಂತ ಬಂದಾಗ ಬೇಸಿಕ್ಸ್ ಇಲ್ಲ ಅಂದರೆ ನೀವೇನು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದೆ ಬಟ್ ನಾಲೆಡ್ಜ್ನ ಗೇನ್ ಮಾಡೋಕ್ಕಾಗ್ತಾಯಿಲ್ಲ, ಅಲ್ಲಿ ಪಾಠ ಮಾಡೋದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಇದಕ್ಕೆಲ್ಲ ಕಾರಣ ಬಿಕಾಸ್ ಆಫ್ ಪೇರೆಂಟ್ಸ್. ಅವ್ರಿಗೇನಂದರೆ ಸ್ಟೇಟಸ್ ಇಂಪಾರ್ಟೆಂಟು, ಸೊಸೈಟಿ ಇಂಪಾರ್ಟೆಂಟು. ಸೊ ಮಕ್ಳಿಗೆ ಏನು ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಳ್ಳೋ. ದಟ್ ಈಸ್ ವೈ ಮಕ್ಕಳು ಡಿಪ್ರೆಸ್ ಆಗ್ತಾರೆ, ಒಂದು ಕಡೆ ಹ್ಯಾಪಿನೆಸ್ಸೇ ಇರಲ್ಲ. ಸೊ ಈ ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್ 95 ತೆಗ್ದಿರೋ ಸ್ಟೂಡೆಂಟು ಇದ್ದಾರೆ, ಅವ್ರೇನಂತಾರೆ ಸುಮ್ಮನೆ ಸಪ್ಗಿರ್ತಾರೆ. ಏನಕ್ಕೆ ಅಂದರೆ ನಂಗೆ 98 ಬರಬೇಕಾಗಿತ್ತು ಅಂತ. ಅದೇ ಕೆಲವ್ರು 50% ಬಂದ್ರೂ ಖುಷಿಯಾಗಿರ್ತಾರೆ, 50% ಈಸ್ ಓಕೆ ಫಾರ್ ಮೀ, ದೆನ್ ಡೆಫಿನೆಟ್ಲಿ ಐ ವಿಲ್ ಎಕ್ಸ್ಪೆಲ್ ಇನ್ ಮೈ ಲೈಫ್. ಅಂದರೆ ಕಾನ್ಫಿಡೆನ್ಸ್ ಇರುತ್ತೆ ಆ ಥರ. ಅಲ್ಲಿ 50 ಮಾರ್ಕ್ಸ್ ತೆಗ್ದಿದ್ದಾರೆ ಅಂದರೆ ಅಲ್ಲಿ ರಿಸೋರ್ಸಸ್ ಕಮ್ಮಿ ಇರುತ್ತೆ, ಇದ್ದಿದ್ರಲ್ಲೇ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ. ಹಂಗೆ ನನ್ನ ಪ್ರಕಾರ ಮಕ್ಳಿಗೆ ಅಂತ ಬಂದಾಗ ಮೇನ್ ಫೇಲ್ಯೂರ್ ಎಲ್ಲಿಂದ ಬರುತ್ತೆ ಅಂದರೆ ಪೇರೆಂಟ್ಸ್ ಕಡೆಯಿಂದ ಬರುತ್ತೆ. ಹಾಗಾದ್ರೆ ಪೇರೆಂಟ್ಸು ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು ಅಂತ ಹೇಳ್ತೀರಾ? ನಾನು ಹೇಳಿಲ್ವಾ ಮ್ಯಾಮ್, ಈಗ ಏನಂದರೆ ದೇ ವಿಲ್ ಫೋಕಸ್ ಓನ್ಲಿ ಆನ್ ಎಜುಕೇಷನ್. ಅವ್ರಿಗೇನು ಇಂಜಿನಿಯರಿಂಗ್ ಮಾಡಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ, ಇಂಜಿನಿಯರಿಂಗ್ ಮಾಡು, ಇಷ್ಟು ಮಾರ್ಕ್ಸ್ ಸೆಕ್ಯೂರ್ ಮಾಡು, ಇದೇ ಕಾಲೇಜಲ್ಲಿ ಸೀಟ್ ಸಿಗಬೇಕು, CETಲಿ ಇಷ್ಟು ಮಾರ್ಕ್ಸ್ ಮಾಡಬೇಕು, ಹೆವಿ ಪ್ರೆಷರ್ ಆಗ್ತಾರೆ. ಇಲ್ಲಿ ಕ್ಲಾಸಲ್ಲಿ ಪಾಠ ಮಾಡೋದಲ್ದೇ ಟ್ಯೂಷನ್ಸ್ಗೆಲ್ಲ ಸೇರಿಸ್ತಾರೆ. ಮಕ್ಕಳು ಸಂವಾಟ್ ಓದಕ್ಕೆ ಅವ್ರಿಗೂ ಇಂಟ್ರೆಸ್ಟ್ ಇರುತ್ತೆ. ಒಂದು ಲೆವೆಲಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಬೇರೆ ಲೈಫ್ನ ಎಂಜಾಯ್ ಮಾಡೋಂಗಿರಲ್ಲ. ಅವ್ರ ಫ್ರೆಂಡ್ಸ್ನ ನೋಡ್ತಾರೆ, ಅವ್ರು ಶಾಪಿಂಗ್ ಮಾಲ್ಗೆ ಹೋಗ್ತಾ ಇರ್ತಾರೆ, ಬೇಕಾದ ಸಿನಿಮಾಸ್ ನೋಡ್ತಾ ಇರ್ತಾರೆ, ಹೆಂಗೋ ಲೈಫ್ ಎಂಜಾಯ್ ಮಾಡ್ತಾ ಇರ್ತಾರೆ. ಬಟ್ ಇವ್ರೇನಂದರೆ ದೇ ಆರ್ ರೆಸ್ಟ್ರಿಕ್ಟೆಡ್ ಓನ್ಲಿ ಫಾರ್ ಸ್ಟಡೀಸ್. ಅವ್ರಿಗೆಲ್ಲ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನಿಸುತ್ತೆ ನಾನೇನು ಸಂವಾಟ್ ಲೈಫಲ್ಲಿ ನಾನೇನು ಅಚೀವ್ ಮಾಡೋದು. ಅಟ್ ದ ಎಂಡ್ ಆಫ್ ದ ಡೇ ನನಗೇನು ಎಂಟರ್ಟೈನ್ಮೆಂಟ್ ಇಲ್ಲ. ಬಿಕಾಸ್ ಅವರೆಲ್ಲ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಕೂಡ ಒಳ್ಳೆ ಎಜುಕೇಷನ್ ಮಾಡ್ತಾ ಇದ್ದಾರೆ. ಬಟ್ ಐ ಆಮ್ ರೆಸ್ಟ್ರಿಕ್ಟೆಡ್ ಟು ದಿಟ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್.
ಅದಕ್ಕೋಸ್ಕರ ಮಕ್ಕಳು ಅಂತ ಬಂದಾಗ ನಾನೇನು ಹೇಳ್ತೀನಿ ಅಂದರೆ, ಆ್ಯಸ್ ಎ ಪೇರೆಂಟ್ ನೀವು ಫೋಕಸ್ ಮಾಡಬೇಕು, ನೀವು ಪ್ರೆಷರೈಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಮ್ಯಾಮ್, ಐ ಆಮ್ ಎಜುಕೇಷನಲ್ ಕೌನ್ಸಲರ್ ಆಲ್ಸೋ. ಒಂದು ಹಿಂಗೆ ಪೇರೆಂಟು ಸ್ಟೂಡೆಂಟ್ ಎಲ್ಲ ಬಂದರು. ಅವ್ರ ಪೇರೆಂಟ್ಸ್ ಹೇಳಿದ್ರು, ನನ್ನ ಮಗನಿಗೆ ನಾನು MBBS ಸೇರಿಸ್ಬೇಕು ಅಂತಿದ್ದೀನಿ, ಈಸ್ ಗುಡ್ ಅಟ್ ಮಾರ್ಕ್ಸ್, ಬಟ್ ಇವ್ರಿಗೆ ಹಿಸ್ಟ್ರಿ ಇಷ್ಟ. ಯಾವಾಗ್ಲೂ ಟಿ ವಿ ನೋಡ್ತಾ ಇದ್ರೆ ಹಳೆ ಕಾಲದ ಮೂವೀಸ್ ನೋಡ್ತಾರೆ, ಈ ಥರ ಎಲ್ಲ ನೋಡ್ತಾ ಇರ್ತಾರೆ. ಸೊ ಈಸ್ ಇನ್ ಟು ಮೋರ್ ಹಿಸ್ಟ್ರಿ ಅಂತ. ನಾನಂದೆ ಓಕೆ. ಮಾರ್ಕ್ಸ್ ಕಾರ್ಡ್ ನೋಡಿದಾಗ ಎಲ್ಲ ಬ್ಯಾಲೆನ್ಸ್ ಆಗಿತ್ತು. ಆವಾಗ ನಾನಂದೆ ಓಕೆ ಫೈನ್, ನೋಡೋಣ ಸ್ಟೂಡೆಂಟ್ ಹತ್ರ, ನಿಮ್ಗೆ ಯಾವ್ದು ಇಷ್ಟ ಅಂದೆ. ನನಗೆ ಹಿಸ್ಟ್ರಿ ಇಷ್ಟ ಅಂತ. ಓಕೆ, ಹಿಸ್ಟ್ರಿ ಇಷ್ಟ, ಬಟ್ ಮ್ಯಾಥ್ಸು ಸೈನ್ಸಲ್ಲಿ ಸ್ಕೋರ್ ಜಾಸ್ತಿ ಇದೆ. ಹೌದು, ಓದೋಕ್ಕೆ ಅಂತ ಬಂದಾಗ ಎಲ್ಲ ಓದ್ತೀನಿ, ಬಟ್ ನನಗೆ ಇಂಟ್ರೆಸ್ಟ್ ಅಂತ ಬಂದಾಗ ಹಿಸ್ಟ್ರಿ. ಸೊ ನನಗೆ ಅದಕ್ಕೆ ಹಿಸ್ಟ್ರಿನಲ್ಲೇ ನಾನು ಎಜುಕೇಷನ್ನ ಕಂಟಿನ್ಯೂ ಮಾಡ್ತೀನಿ ಅಂತ. ನಾನು ಅಂದೆ ಓಕೆ, ಹಿಸ್ಟ್ರಿ ನಿಮ್ಗೆ ಇಷ್ಟ, ಬಟ್ ಇದರಲ್ಲಿ ಎಜುಕೇಷನ್ ಬೇಡ. ಬಿಕಾಸ್ ನಿಮ್ಮ ತಂದೆ ತಾಯಿ ಏನು ಮಾಡ್ತಾಯಿದ್ದಾರೆ, ಮೆಡಿಕಲ್ಗೆ ಅಂತ ಆಸೆ ಪಟ್ಟಿದ್ದಾರೆ. ನೀವು ವೆನ್ ಇಟ್ ಕಮ್ಸ್ ಟು ಮಾರ್ಕ್ಸ್ ಅಂದಾಗ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದೀರಾ. ಹಿಸ್ಟ್ರಿ ಇಷ್ಟ ಅಂದಾಗ ನಿಮ್ಗೆ ಫ್ರೀ ಇದ್ದಾಗೆಲ್ಲ ಹಿಸ್ಟ್ರಿ ಬುಕ್ಸ್ ಓದಿ. ನೀವು ಮೆಡಿಕಲ್ ಮಾಡಿ, ಇಂಜಿನಿಯರಿಂಗ್ ಮಾಡಿ, ಅದಾದಮೇಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಮಾಡಿ, ಅಲ್ಲಿ ನೀವು ಹಿಸ್ಟ್ರಿನ ಮೇನ್ ಸಬ್ಜೆಕ್ಟ್ನ ತೊಗೊಳ್ಳಿ. ಸೊ ಡೆಫಿನೆಟ್ಲಿ ನಿಮ್ಗೆ ಆ ಲೈಫು ಇದೆ. ಬಟ್ ಇಲ್ಲಿ ಹಿಸ್ಟ್ರಿ ಅಂತ ತೊಗೊಂಡಾಗ ನಿಮಗೆ ಮೆಡಿಸನ್ ಫೀಲ್ಡ್ಗೂ ಅದಕ್ಕೂ ಮ್ಯಾಚ್ ಆಗಲ್ಲ. ಈಗ ಫೈನಲ್ ಆಗಿ ನೀವೇನು ಹೇಳ್ತೀರಾ ಅಂತ. ಓಕೆ, ನೀವು ಹೇಳ್ದಂಗೆ ನಾನು ಹಿಸ್ಟ್ರಿ ನನಗೆ ಏನು ಬೇಕಾದ್ರೂ ಮಾಡ್ಬೋದು, ಬಿಕಾಸ್ ಬುಕ್ಸ್ ಎಲ್ಲ ಓದ್ಬೋದು. ಬಟ್ ಆ್ಯಸ್ ಎ ಪ್ರೊಫೆಷನ್ ಅಂತ ಬಂದಾಗ ನಮ್ಮ ಪೇರೆಂಟ್ಸ್ ಏನು ಹೇಳ್ತಾರೆ ನಾನು ಅದನ್ನು ಕೇಳ್ತೀನಿ. ಬರೋದಕ್ಕಿಂತ ಮುಂಚೆ ಕಾನ್ಫ್ಲಿಕ್ಟ್ ಇತ್ತು. ಅವನ ಮಗ ಹಿಸ್ಟ್ರಿ ಅಂತಾರೆ, ಪೇರೆಂಟ್ಸು ಹಿಸ್ಟ್ರಿ ಬೇಡ ಅಂತಾರೆ. ಈ ಥರ ಇರಬಾರ್ದು. ಎಸ್, ಹಿಸ್ಟ್ರಿ ಇಷ್ಟನಾ, ಬಟ್ ಒನ್ ಸಾರ್ಟ್ ಆಫ್ ಪಾತಲ್ಲಿ ಯು ಗೋ ವಿತ್ ದಟ್ ಸಬ್ಜೆಕ್ಟ್. ಬಟ್ ಆ್ಯಸ್ ಎ ಪ್ರೊಫೆಷನ್ ಅಂತ ಬಂದಾಗ ಯು ಚೂಸ್ ಆ್ಯಸ್ ಎ ಮೆಡಿಕಲ್ ಆರ್ ಇಂಜಿನಿಯರಿಂಗ್. ಇದು ಪೇರೆಂಟ್ಸ್ ವಿಶ್ ಅಷ್ಟೇ. ಸೊ ಈ ಥರ ಇದ್ದಾಗ ಕ್ಲಾರಿಟಿ ಸಿಕ್ಕಿದ್ರೆ ಮಗುಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅದರ್ವೈಸ್ ಇವ್ರು ಇದು ಬೇಕು, ಇದು ಬೇಡ, ಇದು ಬೇಕು, ಇದು ಬೇಡ ಅಂದಾಗ ಅಲ್ಲಿ ಬ್ಯಾಲೆನ್ಸ್ ಆಗಲ್ಲ ಮ್ಯಾಮ್. ಸಿ, ಮೆಂಟಲ್ ಬ್ಯಾಲೆನ್ಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಮ್. ಬಟ್ ಎಮೋಷನ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಚೈಲ್ಡ್ ಅಂದಾಗ ಅವ್ರು ಹೊರ್ಗಿನ ಪ್ರಪಂಚನೇ ನೋಡಿರಲ್ಲ. ದೇ ಡೋಂಟ್ ನೋ ಔಟ್ಸೈಡ್ ವಾಟ್ ಈಸ್ ದ ಎನ್ವಿರಾನ್ಮೆಂಟ್. ಹಂಗಿದ್ದಾಗ ಪೇರೆಂಟ್ಸೇ ಪ್ರಪಂಚ. ಸೊ ನಾವಲ್ಲಿ ಪ್ರೆಸೆಂಟಾಗಿ ಮೈಂಡ್ ಸೆಟ್ ಎಲ್ಲ ಚೆನ್ನಾಗಿ ಮಾಡಿಬಿಟ್ರೆ ದೆನ್ ದೇ ವಿಲ್ ಲೀಡ್ ಗುಡ್ ಲೈಫ್. ಹೌದು. ಲವ್ಲಿ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ನೀವು ಒಂದು ಈ ಥರ ಎಜುಕೇಷನ್ ಕೌನ್ಸಿಲಿಂಗ್ ಕೊಡೋದ್ರಿಂದ, ನಿಮ್ಮ ಅಕಾಡೆಮಿ ಇರೋದ್ರಿಂದ, ಎಜುಕೇಷನ್ ಸೆಕ್ಟರಲ್ಲಿ ಇರೋದ್ರಿಂದ, ಸಾಕಷ್ಟು ವಿಚಾರಗಳು ನಿಮ್ಮಲ್ಲಿ ಅಡಗಿರೋದ್ರಿಂದ, ನಮ್ಮ ಚಿತ್ರಸಂತೆ ಕಡೆಯಿಂದ ನಿಮಗೆ ಕರ್ನಾಟಕ ಅಚೀವರ್ಸ್ 2025 ಅಚೀವ್ ಮಾಡೋದಕ್ಕೆ 2026 ಅವಾರ್ಡನ್ನು ಕೊಟ್ಟಿದ್ದಾರೆ. ನಿಮಗೆ ಸಾಕಷ್ಟು ಅವಾರ್ಡ್ಸ್ಗಳು ಕೂಡ ಬಂದಿದೆ. ಅದ್ರ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ? ನಾನು LICಯಿಂದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ದುಬೈ ಮತ್ತು ಸಿಂಗಾಪುರ್ ಕಂಟ್ರೀಸ್, ಬೇರೆ ಬೇರೆ ಕಂಟ್ರೀಸ್ಗೆಲ್ಲ ಟ್ರಾವೆಲ್ ಮಾಡಿದ್ದೀನಿ ಬಿಕಾಸ್ ಆಫ್ ಮೈ ಪರ್ಫಾರ್ಮೆನ್ಸ್. ಸೊ ಹಿಂಗಿದ್ದಾಗ ನನಗೆ ಸಮ್ ಸಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಹೌ ಐ ಕ್ಯಾನ್ ಕೋಆರ್ಡಿನೇಟ್, ಹೌ ಐ ಕ್ಯಾನ್ ಕಮ್ಯುನಿಕೇಟ್ ಅಂತ. ವೆನ್ ಇಟ್ ಕಮ್ಸ್ ಟು LIC ಅಂತ ಬಂದಾಗ ನಮ್ಮ LIC ಏಜೆಂಟ್ಸ್ಗೆ ಟ್ರೈನಿಂಗ್ ಕೂಡ ಕೊಡ್ತೀನಿ. ಸೊ ಇಲ್ಲಿ ಯಾವ ಥರ ಟ್ರೈನಿಂಗ್ ಅಂದರೆ, ನಾನೇನು ಇಂಟರ್ನ್ಯಾಷನಲ್ ಫೋರಮಲ್ಲಿ ಹೋಗಿ ಕಲ್ತಿದ್ದೀನಿ, ಅದಲ್ಲದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಲಕ್ನೋದಲ್ಲಿ ಕಲ್ತಿದ್ದೀನಿ, ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅಟ್ ಗುರುಗ್ರಾಮ್, ಇನ್ಶೂರೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮುಂಬೈ, ಇಲ್ಲೆಲ್ಲ ಏನು ನಾನು ಟ್ರೈನಿಂಗ್ನ ಗ್ಯಾದರ್ ಮಾಡ್ತೀನಿ ಇನ್ಫಾರ್ಮೇಷನ್ನ, ಅದನ್ನು ನಾನು ಸಿಂಪ್ಲಿಫೈ ಮಾಡಿ ಹೇಳ್ಕೊಡ್ತೀನಿ. ಇವತ್ತೊಂದು ದಿನ ಮ್ಯಾಮ್, ವೆನ್ ಇಟ್ ಕಮ್ಸ್ ಟು ಪರ್ಫಾರ್ಮೆನ್ಸ್ ಅಂದಾಗ ಮೆನಿ ಪ್ಯಾರಾಮೀಟರ್ಸ್ ಆರ್ ದೇರ್. ಸಪೋಸ್ ಫಾರ್ ಎಕ್ಸಾಂಪಲ್ ಆ್ಯಸ್ ಎ LIC ಏಜೆಂಟ್ ಅಂತ ಬಂದಾಗ ಪ್ರಾಪರ್ ಟ್ರೈನಿಂಗ್ ಇರಲ್ಲ. ಅವ್ರಿಗೆ ಸಮ್ ಸ್ಟ್ರಾಟಜೀಸ್ನ ನಾವು ಯೂಸ್ ಮಾಡೋಕ್ಕೆ ಹೇಳ್ಕೊಡ್ಬೇಕು. ಏನು ಸಮ್ ಸ್ಟ್ರಾಟಜೀಸ್ ಅಂದರೆ ಅವ್ರದ್ದು ಏನು ಸ್ಟ್ರೆಂತ್ ಅಂತ ನಾವು ಕಂಡುಹಿಡಬೇಕು. ಸ್ವಾಟ್ ಅನಾಲಿಸಿಸ್ ಅಂತಿದೆ, ಅದನ್ನು ಸ್ವಾಕ್ ಅನಾಲಿಸಿಸ್ ಅಂತ ಕರಿತೀವಿ. ಇದನ್ನು ದೇ ಹ್ಯಾವ್ ಟು ಮೋರ್ ಫೋಕಸ್. ಅದಷ್ಟೇ ಅಲ್ಲದೆ, ಈಗ ಸಪೋಸ್ ವೆನ್ ದೇ ಆರ್ ವರ್ಕಿಂಗ್ ಆ್ಯಸ್ ಎ LIC ಏಜೆಂಟ್ ಇನ್ ಇನ್ಶೂರೆನ್ಸ್ ಅಂತ ಬಂದಾಗ ಫಸ್ಟ್ ಏನಂದರೆ, ಕಸ್ಟಮರ್ ಹತ್ರ ಡಿಸ್ಕಸ್ ಮಾಡಬೇಕಾದ್ರೆ ದ ವ್ಯಾಲ್ಯೂ ಆಫ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಅನ್ನೋ ವರ್ಡು ಕಸ್ಟಮರ್ಗೆ ಸಮ್ವಾಟ್ ಕನ್ವಿನ್ಸಿಂಗ್ ಆಗಿಲ್ಲ ಅಂದರೆ ಫ್ಯಾಮಿಲಿ ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ಫ್ಯಾಮಿಲಿ ಪ್ರೊಟೆಕ್ಷನ್ ಅಂತ ಬಂದಾಗ ಎಲ್ಲ ಒಂದು ವ್ಯಕ್ತಿಗೂ ಕೂಡ ಅವ್ರ ವ್ಯಾಲ್ಯೂ ಅರ್ಥ ಆಗುತ್ತೆ. ಬಿಕಾಸ್ ಇವತ್ತೊಂದಿನ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂದರೆ ಎರಡು ಥರ ಮ್ಯಾಮ್. ಒಂದು ಎಮೋಷನಲಿ ಡಿಪೆಂಡ್ ಆಗಿರ್ತಾರೆ, ಇನ್ನೊಂದು ಫೈನಾನ್ಷಿಯಲಿ ಡಿಪೆಂಡ್ ಆಗಿರ್ತಾರೆ. ನಾವೇನು ಕಸ್ಟಮರ್ಗೆ ಹೇಳ್ತೀವಿ ಅಂದರೆ, ವಾಟ್ ಎವರ್ ಜನರೇಟ್ ಯುವರ್ ಇನ್ಕಮ್, ನಿಮ್ಮ ಇನ್ಕಮ್ ಅಲ್ಲದೆ ನಿಮ್ಮ ಫ್ಯಾಮಿಲಿಗೆ ಬೇರೆ ಏನಾದ್ರು ಇನ್ಕಮ್ ಇದೆಯಾ, ಇದೆ ಅಂದರೆ ಸಮ್ವಾಟ್ ಇಟ್ ವಿಲ್ ಬಿ ಬ್ಯಾಲೆನ್ಸ್. ನನ್ನ ಇನ್ಕಮ್ ಮೇಲೆ ಫ್ಯಾಮಿಲಿ ಡಿಪೆಂಡ್ ಆಗಿದೆ ಅಂದರೆ 100% ರಿಸ್ಕ್ ಇಸ್ ದೇರ್ ಆನ್ ದಟ್ ಫ್ಯಾಮಿಲಿ. ಇಫ್ ಎನಿಥಿಂಗ್ ಗೋಸ್ ರಾಂಗ್, ಫ್ಯಾಮಿಲಿ ವಿಲ್ ಸಫರ್. ನಾವು ಎಷ್ಟೊಂದು ಸತಿ ನ್ಯೂಸಲ್ಲಿ ನೋಡ್ತಾ ಇರ್ತೀವಿ, ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ್ರು, ಅದಾದ ಒಂದು ವಾರಕ್ಕೆ ಹೆಂಡತಿ ಮಕ್ಕಳು ಸೂಸೈಡ್ ಮಾಡಿಕೊಂಡ್ರು ಅಂತ. ನಾವೆಲ್ಲ ಬೈತೀವಿ ಆ ಹೆಣ್ಮಗುಗೆ, ಚಿಕ್ಕ ಮಕ್ಕಳನ್ನ ಸಾಯಿಸ್ಬಿಟ್ಟು ಸತ್ತೋದ್ರು ಅಂತ. ಬಟ್ ಅವ್ರಿಗೆ ಲೈಫ್ ಹೆಂಗೆ ಲೀಡ್ ಮಾಡ್ತಾರೆ, ಎಲ್ಲೂ ಸಪೋರ್ಟ್ ಇಲ್ಲ ಅಂದಾಗ ಅವ್ರಿಗೆ ಯಾವುದೋ ಆಪ್ಷನ್ಸ್ ಇರಲ್ಲ. ಅದಕ್ಕೋಸ್ಕರ ಲೈಫ್ ಇನ್ಶೂರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಹೇಳೋ ರೀತಿ ಬೇರೆ ಥರ ಇರಬೇಕು. ಇವತ್ತು ಎಲ್ಲರಿಗೂ ಕೂಡ ಫ್ಯಾಮಿಲಿ ಅಂದರೆ ಇಂಪಾರ್ಟೆಂಟು.
ಫಾರ್ ಎಕ್ಸಾಂಪಲ್ ನಮ್ಮ ಮಕ್ಕಳು ನಾವೆಲ್ಲರೂ ಈಚೆ ಕರ್ಕೊಂಡು ಹೋದ್ರೆ ಅವ್ರೇನಾದ್ರು ಆರ್ಡಿನರಿ ಗ್ಲಾಸಲ್ಲಿ ವಾಟರ್ ನೋಡ್ತಾ ಇದ್ರೆ ನಾವು ಆ ನೀರು ಕುಡಿಬೇಡ ಒಂದು ಸ್ವಲ್ಪ ವೆಯ್ಟ್ ಮಾಡು ಅಂತೀವಿ. ಏನಕ್ಕೆ ಅಂದರೆ ಅದ್ರಲ್ಲಿ ಏನಾದ್ರು ಡಸ್ಟ್ ಇದೆಯಾ ಅಂತ. ನಾವಿರುವಾಗಲೇ ಅಷ್ಟು ಫೋಕಸ್ ಮಾಡೋರು ನಾವಿಲ್ಲ ಅಂದಾಗ ನಮ್ಮ ಫ್ಯಾಮಿಲಿ ಕತೆ ಏನು? ಸೊ ಈ ರೀತಿ ಏಜೆಂಟ್ಸ್ಗೆ ಪ್ರಾಪರಾಗಿ ಟ್ರೈನಿಂಗ್ ಕೊಟ್ಟರೆ ಮ್ಯಾಮ್ ಮ್ಯಾಸ್ಲೋಸ್ ಹೈರಾರ್ಕಿ ಥಿಯರಿ ಅಂತಿದೆ, ಫೈನಾನ್ಷಿಯಲ್ ಪಿರಮಿಡ್ ಅಂತಿದೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಫಸ್ಟ್ ಈಸ್ ಪ್ರೊಟೆಕ್ಷನ್, ಲೈಫ್ನ ಪ್ರೊಟೆಕ್ಟ್ ಮಾಡಿ, ನಿಮ್ಮ ಹೆಲ್ತ್ನ ಪ್ರೊಟೆಕ್ಟ್ ಮಾಡಿ. ದೆನ್ ಯು ಹ್ಯಾವ್ ಟು ಇನ್ವೆಸ್ಟ್ ಇನ್ ಎ ಪ್ರಾಡಕ್ಟ್ ದೇರ್ ಇಸ್ ನೋ ಮಾರ್ಕೆಟ್ ರಿಸ್ಕ್. ಇವತ್ತೊಂದು ದಿನ ಜನ ಏನು ಮಾಡ್ತಾ ಇದ್ದಾರೆ ಮ್ಯಾಮ್, ಸ್ಟ್ರೈಟ್ ಅವೇ ದೇ ಆರ್ ಇನ್ವೆಸ್ಟಿಂಗ್ ಇನ್ ಶೇರ್ ಮಾರ್ಕೆಟ್. ದೇ ವಿಲ್ ನಾಟ್ ಫೋಕಸ್ ಆನ್ ದ ಗ್ಯಾರಂಟಿಡ್ ಥಿಂಗ್ಸ್. ಇಫ್ ಎನಿಥಿಂಗ್ ಗೋಸ್ ರಾಂಗ್, ಮೆನಿ ಪೀಪಲ್ ಆರ್ ಟೇಕಿಂಗ್ ರಾಂಗ್ ಡಿಸಿಷನ್ ಮ್ಯಾಮ್. ಸೋ ಮೆನಿ ಸೂಸೈಡ್ ಅಟೆಂಪ್ಟ್ಸ್ ಆರ್ ದೇರ್. ಎಸ್, ಮನುಷ್ಯನ ಜೀವನದಲ್ಲಿ ಇನ್ಶೂರೆನ್ಸ್ ಅನ್ನೋದು ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿದ್ರೆ, ಎಲ್ಲರೂ ಇನ್ಶೂರೆನ್ಸ್ ತಗೊಳ್ಳೇಬೇಕಾ? ಎಸ್ ಮ್ಯಾಮ್, ತಗೊಳ್ಳೇಬೇಕು ಅಂತ. ಎಸ್ ಮ್ಯಾಮ್, ತಗೊಳ್ಳೇಬೇಕು. ಬಿಕಾಸ್ ಏನಾಗುತ್ತೆ ಅಲ್ಲಿ ಅಂದರೆ ಮ್ಯಾಮ್, ಯಾವುದೇ ಫ್ಯಾಮಿಲಿಲಿ ಬ್ರೆಡ್ ವಿನ್ನರ್ ಅಂತ ಇರ್ತಾರೆ, ಅವರು ಕೆಲಸ ಮಾಡ್ತಾ ಇರ್ತಾರೆ, ಅವ್ರ ಮೇಲೆ ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ. ಮೇ ಬಿ ಅವ್ರ ಬಿಸ್ನೆಸ್ ಮಾಡ್ಬೋದು ಅಥವಾ ಎಲ್ಲೋ ಒಂದು ಎಂಪ್ಲಾಯ್ಮೆಂಟ್ ಇರ್ಬೋದು. ನಾನೇನು ಹೇಳ್ತೀನಿ, ವೆನ್ ಇಟ್ ಕಮ್ಸ್ ಟು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಮ್ಯಾಮ್, ಮನೆಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ, ಸುಮಾರು ರಿಸ್ಕ್ ಇದೆ ನನಗೆ. ಏನು ರಿಸ್ಕು? ಟೂ ವೀಲರಲ್ಲಿ ಬರ್ತಾ ಇದ್ರೆ ಮೇ ಬಿ ಏನಾದ್ರು ಆಕ್ಸಿಡೆಂಟ್ ಆಗ್ಬೋದು, ಸೊ ಅಥವಾ ನನ್ನ ಗಾಡಿ ಕೆಟ್ಟೋಗ್ಬೋದು, ಅಥವಾ ಏನೋ ಒಂದು ಆಗ್ಬೋದು. ಸೋ ಮೆನಿ ರಿಸ್ಕ್ಸ್ ಆರ್ ಅಟ್ಯಾಚ್ ಟು ದಟ್. ಹಂಗಿದ್ದಾಗ ವೆನ್ ಇಟ್ ಕಮ್ಸ್ ಟು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಮೊದಲನೇದು ಬಂದು ರಿಸ್ಕ್ ಕಂಟ್ರೋಲ್ ಅಂತ ಕರಿತೀವಿ. ರಿಸ್ಕ್ ಕಂಟ್ರೋಲ್ ಅಂದರೆ ಸರ್ಟನ್ ರಿಸ್ಕ್ನ ನೀವು ಕಂಟ್ರೋಲ್ ಮಾಡ್ಕೊಬೋದು. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಟೂ ವೀಲರ್ ಡ್ರೈವ್ ಮಾಡ್ತಾ ಇದ್ದೀನಿ, ಏನಾದ್ರು ಆಕ್ಸಿಡೆಂಟ್ ಆದರೆ ಕಷ್ಟ, ಐ ಆಮ್ ವೇರಿಂಗ್ ದ ಹೆಲ್ಮೆಟ್, ಐ ಆಮ್ ಅವಾಯ್ಡಿಂಗ್ ದ ರಿಸ್ಕ್. ಸಪೋಸ್ ಮಳೆ ಏನೋ ಬರ್ತಾ ಇದೆ, ನಾನು ಈಚೆ ಹೋದರೆ ಏನೋ ಪ್ರಾಬ್ಲಮ್ ಆಗುತ್ತೆ, ನಾನು ಈಚೆ ಹೋಗಲ್ಲ. ಓಕೆ, ಇನ್ನೊಂದು ಬಂದು ರಿಸ್ಕ್ ಫೈನಾನ್ಸಿಂಗ್ ಮಾಡ್ಬೋದು. ಏನು ಫೈನಾನ್ಸಿಂಗ್ ಅಂದರೆ, ನಂದು ಏಜ್ ಕಮ್ಮಿ ಇದೆ, ಇಫ್ ಎನಿಥಿಂಗ್ ಗೋಸ್ ರಾಂಗ್ ಅಂದರೂ ಪರವಾಗಿಲ್ಲ, ನನ್ನ ಹೆಲ್ತ್ ಏನಾದ್ರು ಪ್ರಾಬ್ಲಮ್ ಆದರೆ 5,000 10,000ಅಲ್ಲಿ ನಂದು ಮೆಡಿಕಲ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೋಸ್ಕರ ಐ ನಾಟ್ ಬೈ ಹೆಲ್ತ್ ಇನ್ಶೂರೆನ್ಸ್. ಇದು ಯು ಆರ್ ರಿಟೈನಿಂಗ್ ದ ರಿಸ್ಕ್. ಶೇರ್ ಮಾರ್ಕೆಟಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ, ಏನಾದರೂ ಲಾಸ್ ಆದರೂ ಪರವಾಗಿಲ್ಲ, ಇಟ್ಸ್ ಓಕೆ, ಯು ಆರ್ ರಿಟೈನಿಂಗ್ ದ ರಿಸ್ಕ್. ಇವನ್ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ. ಮೆನಿ ಪೀಪಲ್ ಅವ್ರದ್ದು ಇನ್ಕಮ್ ಜಾಸ್ತಿ ಇರಲ್ಲ, ದೇ ಆರ್ ಇನ್ವೆಸ್ಟಿಂಗ್ ಇನ್ ಶೇರ್ ಮಾರ್ಕೆಟ್. ಅಲ್ಲೇನಾದ್ರು ಲಾಸ್ ಆದರೆ ಲಾಸ್ ಬೇರಿಂಗ್ ಕೆಪಾಸಿಟಿ ಇರಲ್ಲ. ಫೈನಲ್ ಆಗಿ ನಾನು ಮಾತಾಡ್ತಾ ಇದ್ದೀನಿ ರಿಸ್ಕ್ ಟ್ರಾನ್ಸ್ಫರ್ ಅಂತ. ರಿಸ್ಕ್ ಟ್ರಾನ್ಸ್ಫರ್ ಅಂತ ಬಂದಾಗ ನನಗಿರೋ ಅಂಥ ರಿಸ್ಕ್ನ ನಾನು ಟ್ರಾನ್ಸ್ಫರ್ ಮಾಡಲೇಬೇಕು, ಅದರ್ವೈಸ್ ಮೈ ಫ್ಯಾಮಿಲಿ ವಿಲ್ ಸಫರ್. ಏನದು ರಿಸ್ಕ್ ಟ್ರಾನ್ಸ್ಫರ್ ಅಂದರೆ, ಇಟ್ಸ್ ಎ ಲೈಫ್ ಇನ್ಶೂರೆನ್ಸ್. ಸಪೋಸ್ ಇಫ್ ಐ ಆಮ್ ಅರ್ನಿಂಗ್ ಎ 5 lakhs ಆಫ್ ಇನ್ಕಮ್, ನನಗೆ ಇಯರ್ಲಿ ಒಂದು 5 lakhs ಇನ್ಕಮ್ ಇದೆ ಅಂದಾಗ ಐ ನೀಡ್ ಮಿನಿಮಮ್ 20 times ಆಫ್ ಕವರೇಜ್. ಅಂದರೆ 5 lakhs ಇಂಟು 20 ಎಷ್ಟು ಬರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ 1 crore ಕವರೇಜ್ ಬರುತ್ತೆ. 1 crore ಕವರೇಜ್ ಏನಕ್ಕಂದರೆ, ಬಿಕಾಸ್ ಇವತ್ತು ಡೆತ್ ಈಸ್ ಸರ್ಟನ್, ಟೈಮ್ ಈಸ್ ಅನ್ಸರ್ಟನ್. ಮ್ಯಾಮ್, ನಿಮಗೆ ಅಹಮದಾಬಾದ್ ಫ್ಲೈಟ್ ಆಕ್ಸಿಡೆಂಟ್ ಇರ್ಬೋದು, ಅಥವಾ ವಯನಾಡಲ್ಲಿ ರೋಡ್ ಸ್ಲೈಡ್ಸ್ ಇರ್ಬೋದು, ಬಾಲಾಸೂರಲ್ಲಿ ಟ್ರೈನ್ ಆಕ್ಸಿಡೆಂಟ್ ಇರ್ಬೋದು, ತಾಜ್ ಹೋಟೆಲ್ ಅಟ್ಯಾಕ್ ಇರ್ಬೋದು. ಇಲ್ಲೆಲ್ಲ ಇಫ್ ಎನಿಥಿಂಗ್ ಗೋಸ್ ರಾಂಗ್ ಅಂದರೆ ದೇರ್ ಫ್ಯಾಮಿಲಿ ವಿಲ್ ಸಫರ್ ಮ್ಯಾಮ್. ಯಾರಿಗೂ ಗೊತ್ತು ಮ್ಯಾಮ್, ಫ್ಲೈಟಲ್ಲಿ ನಾನು ಟ್ರಾವೆಲ್ ಮಾಡಿದ್ರೆ ಆಕ್ಸಿಡೆಂಟ್ ಆಗುತ್ತೆ ಅಂತ? ಹಂಗೆಂತ ಗೊತ್ತಿದ್ರೆ ಯಾರು ಟ್ರಾವೆಲ್ಲೇ ಮಾಡಲ್ಲ. ಅದಕ್ಕೋಸ್ಕರ ನಾನೇನು ಹೇಳ್ತೀನಿ, ಡೆತ್ ಇಸ್ ಸರ್ಟನ್, ಟೈಮ್ ಈಸ್ ಅನ್ಸರ್ಟನ್. ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡೋದು ನಿಮ್ಮ ಜವಾಬ್ದಾರಿ. ಬಿಕಾಸ್ ಇವತ್ತಿನ ದಿನ ಏನು ಗೊತ್ತಾ ಮ್ಯಾಮ್, ಲೈಫ್ ಇನ್ಶೂರೆನ್ಸ್ ಅನ್ನೋದು ಇರಿಟೇಟಿಂಗ್ ಇರ್ಬೋದು ಸಮ್ವಾಟ್, ಬಟ್ ಫ್ಯಾಮಿಲಿ ಪ್ರೊಟೆಕ್ಷನ್ ಅಂತ ಬಂದಾಗ ಅವ್ರಿಗೆ ಕನ್ವಿನ್ಸಿಂಗ್ ಆಗುತ್ತೆ. ನಾನು ಹೇಳಿಲ್ವಾ, ಯುವರ್ ಫ್ಯಾಮಿಲಿ 80% ನಿಮ್ಮ ಫ್ಯಾಮಿಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ನಿಮ್ಮ ಫ್ಯಾಮಿಲಿ ಹೆಂಗೆ ಸರ್ವೈವ್ ಆಗ್ತಾರೆ? ಮೊದಲೆಲ್ಲ ಜಾಯಿಂಟ್ ಫ್ಯಾಮಿಲಿ ಇತ್ತು ಮ್ಯಾಮ್, ತುಂಬ ಚೆನ್ನಾಗಿತ್ತು. ಜಾಯಿಂಟ್ ಫ್ಯಾಮಿಲಿ ಅಂದಾಗ ಏನಾದ್ರು ತೀರೋದ್ರೆ ತಮ್ಮನ ಮಕ್ಕಳನ್ನ ಸ್ವಂತ ಮಕ್ಕಳು ಅಂತ ಓದಿಸೋರು, ತಂಗಿ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಓದಿಸೋರು. ಇವತ್ತೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ, ಏನಿಲ್ಲ, ಯಾರ್ದೂ ಅಟ್ಯಾಚ್ಮೆಂಟೇ ಬೇಡ, ನಾವೇ ಲೈಫ್ನ ಲೀಡ್ ಮಾಡ್ತೀವಿ ಅಂತ ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಈ ಥರ ಇನ್ಸಿಡೆಂಟ್ ಆದಾಗ ದೇ ಡೋಂಟ್ ಹ್ಯಾವ್ ಎನಿ ಆಪ್ಷನ್ ಮ್ಯಾಮ್. ಎಸ್ ಸರ್. ಓಕೆ ಸರ್, ಅಂದ್ರೆ ಇವಾಗ ಇನ್ಶೂರೆನ್ಸ್ ಅಲ್ಲಿ ಯಾವ್ದು ಬೆಸ್ಟ್ ಅಂತ ನೀವು ಜನರಿಗೆ ಹೇಳಕ್ ಇಷ್ಟಪಡ್ತೀರಾ? ಮ್ಯಾಮ್, ಇನ್ಶೂರೆನ್ಸ್ ಅಂತ ಬಂದಾಗ ನಾನು ಅದೇ ಹೇಳಿದೆ, ವೆನ್ ಇಟ್ ಕಮ್ಸ್ ಟು ಫೈನಾನ್ಷಿಯಲ್ ಪಿರಮಿಡ್, ಮ್ಯಾಸ್ಲೋಸ್ ಹೈರಾರ್ಕಿ ಥಿಯರಿ ಅಂತಾಗ ಫಸ್ಟ್ ಹೈರಾರ್ಕಿ ಆಫ್ ನೀಡ್ಸ್ ಅಂತ ಬರುತ್ತೆ. ಸೊ ಫಸ್ಟ್ ನಾನೇನು ಮಾಡಬೇಕು, ಪ್ರೊಟೆಕ್ಷನ್ ಮಾಡಬೇಕು. ನಂದು 5 ಲಕ್ಷ ಇನ್ಕಮ್ ಇದೆ, ಇದಕ್ಕೆ ನಾನು ಲೈಫ್ ಇನ್ಶೂರೆನ್ಸ್ ತೊಗೊತೀನಿ, ಹೆಲ್ತ್ ಇನ್ಶೂರೆನ್ಸ್ ತೊಗೊತೀನಿ. ಇದಾದಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ, ನನಗೆ ಮಾರ್ಕೆಟ್ ರಿಸ್ಕ್ ಇರಬಾರ್ದು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಮ್. ಇವತ್ತೊಂದು ದಿನ ಶೇರ್ ಮಾರ್ಕೆಟಲ್ಲಿ ಎಲ್ಲ ದುಡ್ಡು ಮಾಡೋಂಗಿದ್ರೆ ಮಾಡಿ ಅಂತ ಹೇಳ್ತಾ ಇದೆ. ಓನ್ಲಿ ಫ್ಯೂ ಪೀಪಲ್ ಆರ್ ಮೇಕಿಂಗ್ ಮನಿ, ಅದರಲ್ಲೂ ಸ್ಮಾಲ್ ಇನ್ವೆಸ್ಟರ್ಸ್. ಅವ್ರಿಗೆ ಲಾಸ್ ಬೇರಿಂಗ್ ಕೆಪಾಸಿಟಿ ಇರಲ್ಲ. ಇವತ್ತು ನಾಳೆ ನನ್ನ ಮಗನ ಫೀಸ್ ಕಟ್ಟಬೇಕು ಅಂದ್ಬಿಟ್ಟು ಅವ್ರಿಗೆ ವೆಯ್ಟಿಂಗ್ ಆಪ್ಷನ್ ಇರಲ್ಲ, ಬಿಕಾಸ್ ಯಾವುದೋ ಬೇರೆ ಸೋರ್ಸ್ ಇರಲ್ಲ. ಅದಕ್ಕೋಸ್ಕರ ಮಾರ್ಕೆಟ್ ಲಾಸಲ್ಲಿದ್ದರೂ ಕೂಡ ದುಡ್ಡು ತೊಗೊಂಡು ನಾನೇನು ಮಾಡ್ತೀನಿ, ಮಗು ಎಜುಕೇಷನ್ ಕಂಟಿನ್ಯೂ ಮಾಡ್ತೀನಿ. ಅಟ್ ದ ಎಂಡ್ ಆಫ್ ದ ಡೇ ನಾನು ಇನ್ವೆಸ್ಟ್ ಮಾಡಿರೋ ಅಮೌಂಟು ನನಗೆ ಸಿಗಲ್ಲ. ಅದಕ್ಕೋಸ್ಕರ ನಿಮ್ಮ ಲೈಫಲ್ಲಿ ಯಾವ್ದು ಗ್ಯಾರಂಟಿಡ್ ಇವೆಂಟ್ ಇದೆ, ಚೈಲ್ಡ್ ಎಜುಕೇಷನ್ ಇರ್ಬೋದು, ರಿಟೈರ್ಮೆಂಟ್ ಇರ್ಬೋದು, ಅದಕ್ಕೆ ಗ್ಯಾರಂಟಿ ಇರೋ ಕಡೆ ಇನ್ವೆಸ್ಟ್ ಮಾಡಿ. ಬಿಕಾಸ್ ನೀವು ಕೇಳ್ತಾ ಇದ್ದಂಗೆ ಮ್ಯಾಮ್, ದೇರ್ ಆರ್ 4 types ಆಫ್ ಇನ್ಕಮ್.
4 ಟೈಪ್ಸ್ ಆಫ್ ಇನ್ಕಮ್ ಅಂದರೆ ಮೊದಲನೇದು ಆಕ್ಟಿವ್ ಇನ್ಕಮ್. ಆಕ್ಟಿವ್ ಇನ್ಕಮ್ ಅಂದರೆ ನಾನು ಅರ್ನ್ ಮಾಡ್ತಾ ಇದ್ದೀನಿ, ನನಗೆ ಇನ್ಕಮ್ ಬರ್ತಾ ಇದೆ. ಮೈ ಬಾಡಿ, ಮೈಂಡ್, ಟೈಮ್ ಈಸ್ ಇನ್ವಾಲ್ವ್ಡ್. ಇದನ್ನ ಆಕ್ಟಿವ್ ಇನ್ಕಮ್ ಅಂತೀವಿ. ನೆಕ್ಸ್ಟ್ ಬಂದು ವೆರಿ ಇಂಪಾರ್ಟೆಂಟು ಸೆಮಿ ಆಕ್ಟಿವ್ ಇನ್ಕಮ್. ಎಲ್ಲರೂ ಕೂಡ ರೆಂಟನ್ನು ಪ್ಯಾಸಿವ್ ಇನ್ಕಮ್ ಅಂತ ಕರೀತಾರೆ. ರೆಂಟ್ ಈಸ್ ನಾಟ್ ಎ ಪ್ಯಾಸಿವ್ ಇನ್ಕಮ್, ಇಟ್ ಈಸ್ ಅ ಸೆಮಿ ಆಕ್ಟಿವ್ ಇನ್ಕಮ್. ಬಿಕಾಸ್ ರೆಂಟಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ನೀವು ಇನ್ವಾಲ್ವ್ ಆಗಬೇಕು. ಸಪೋಸ್ ಆ ಮನೆ ಏನಾದ್ರು 4 ಮಂತ್ಸ್ ವೆಕೇಟ್ ಆಗಿದೆ, ಯು ಹ್ಯಾವ್ ಟು ಸರ್ಚ್ ಫಾರ್ ದ ಟೆನೆಂಟ್. ಅಥವಾ ಏನೋ ಆ ಮನೇಲಿ ಪ್ರಾಬ್ಲಮ್ ಆದರೆ ನೀವು ಹೋಗಿ ಫೇಸ್ ಮಾಡಬೇಕು. ಅದಕ್ಕೋಸ್ಕರ ವೆನ್ ಎವರ್ ಯುವರ್ ಬಾಡಿ, ಮೈಂಡ್, ಟೈಮ್ ಈಸ್ ಇನ್ವಾಲ್ವ್ಡ್, ಇಟ್ ಈಸ್ ಕಾಲ್ಡ್ ಎ ಸೆಮಿ ಆಕ್ಟಿವ್ ಇನ್ಕಮ್, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ರೆಂಟ್. ನೆಕ್ಸ್ಟು ಪ್ಯಾಸಿವ್ ಆ್ಯಂಡ್ ನಾಟ್ ಗ್ಯಾರಂಟಿಡ್ ಅಂತ ಕರಿತೀವಿ. ಎಲ್ಲ ಏನು ಮಾಡ್ತಾರೆ, ನನಗೆ ರೆಂಟ್ ಬರುತ್ತೆ ಅಥವಾ ನನಗೆ ಡಿವಿಡೆಂಡ್ ಬರುತ್ತೆ ಅಂತ ಹೇಳ್ತಾರೆ. ದೀಸ್ ಆರ್ ಆಲ್ ಪ್ಯಾಸಿವ್ ಇನ್ಕಮ್ ಬಟ್ ನಾಟ್ ಗ್ಯಾರಂಟಿಡ್. ಇವತ್ತು ಒಂದು ಕಂಪ್ನಿ ನಾನು ಡಿವಿಡೆಂಡ್ ಕೊಟ್ಟೇ ಕೊಡಬೇಕು ಅಂತ ರೂಲ್ ಏನಿಲ್ಲ ಮ್ಯಾಮ್. ಬಿಕಾಸ್ ಇಫ್ ಐ ಆಮ್ ಹ್ಯಾವಿಂಗ್ ಅದರ್ ಇಂಟ್ರೆಸ್ಟ್ ಅಂದಾಗ ನಾನು ಏನು ಮಾಡ್ತೀನಿ, ಆ ಅಮೌಂಟನ್ನು ಅಲ್ಲಿ ಡೈವರ್ಟ್ ಮಾಡ್ತೀನಿ, ನಾನು ಡಿವಿಡೆಂಡ್ ಕೊಡಲ್ಲ. ಸೊ ವೆನ್ ಇಟ್ ಕಮ್ಸ್ ಟು ಪ್ಯಾಸಿವ್ ಆ್ಯಂಡ್ ಗ್ಯಾರಂಟಿಡ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಹೂಎವರ್ ರಿಟೈರ್ ನೋ ಮ್ಯಾಮ್, ದೇ ನೀಡ್ ಇನ್ಕಮ್. ಮೇ ಬಿ ಐ ಮೇ ಸ್ಟಾಪ್ ಮೈ ವರ್ಕ್ ಬಟ್ ಮೈ ಇನ್ಕಮ್ ಶುಡ್ ನಾಟ್ ಸ್ಟಾಪ್. ಅದಕ್ಕೋಸ್ಕರ ನಾನೇನು ಹೇಳ್ತೀನಿ, ಪ್ಯಾಸಿವ್ ಆ್ಯಂಡ್ ಗ್ಯಾರಂಟಿಡ್ ಅಂತ ಬಂದಾಗ ಎಸ್ಪೆಷಲಿ LICಲಿ ಮ್ಯಾಮ್ ಲೈಫ್ ಟೈಮು 8% ಸಿಗೋಂಥ ಆಪ್ಷನ್ ಇದೆ. ಲಮ್ಸಮ್ ಇನ್ವೆಸ್ಟ್ ಮಾಡಿದ್ರೆ ಲೈಫ್ ಟೈಮ್ ಅವ್ರಿಗೆ ಇನ್ಕಮ್ ಇದ್ದೇ ಇರುತ್ತೆ. ಇನ್ನೊಂದು ಆಪ್ಷನಲ್ಲಿ ಅವ್ರಿಗೆ ಹೆಚ್ಚು ಕಮ್ಮಿ ಆದರೆ ಅವ್ರ ಸ್ಪೌಸ್ಗೂ ಕೂಡ ಸೇಮ್ ಪೆನ್ಷನ್ ವಿಲ್ ಕಂಟಿನ್ಯೂ ವಿತ್ ರಿಟರ್ನ್ ಆಫ್ ಕಾರ್ಪಸ್. ಮ್ಯಾಮ್ ಇವತ್ತು ಮದುವೆ ಆಗಿದ್ದೀವಿ ಅಂದಾಗ ನಮ್ಮದು ಸ್ಪೌಸ್ ಜವಾಬ್ದಾರಿ ನಮ್ಮದೇ. ಗಂಡ ಹೆಂಡ್ತಿ ಅಂದಾಗ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿರುತ್ತೆ ಮ್ಯಾಮ್. ಬಿಕಾಸ್ ಅವರಿಬ್ಬರಲ್ಲಿ ಒಬ್ಬರು ಇಲ್ಲ ಅಂದರೆ ಅದರ್ ಪರ್ಸನ್ ಕಾನ್ಫಿಡೆನ್ಸ್ ಫುಲ್ಲು ಆಗುತ್ತೆ. ಆವಾಗ ವೆನ್ ದೇ ಆರ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂದರೆ ದೇ ವಿಲ್ ಲೀಡ್ ಲಕ್ಸುರಿ ಲೈಫ್ ಮ್ಯಾಮ್. ಇವತ್ತೆಲ್ಲ ನನ್ನ ಮಕ್ಕಳು ಫಾರಿನಲ್ಲಿದ್ದಾರೆ, ಅಲ್ಲಿದ್ದಾರೆ ಅಂತ ಹೇಳ್ಕೊತಾರೆ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಬಾಡಿ ನೋಡೋಕ್ಕೂ ಕೂಡ ಬರಲ್ಲ. ಸೊ ಆ ರೀತಿ ಸಿಚುಯೇಷನಲ್ಲಿದೆ. ರೀಸೆಂಟಾಗಿ ಒಂದು ಜಯನಗರಲ್ಲಿ 85 ಇಯರ್ಸ್ ಇರೋಂಥ ಕಪಲ್ಸು ಸೂಸೈಡ್ ಮಾಡ್ಕೊತಾರೆ. ನೋಡಿ, ಇದೆಲ್ಲ ನೋಡ್ಕೊಂಬಂದರೆ ಇಫ್ ದೇ ಆರ್ ಹ್ಯಾವಿಂಗ್ ಸಫಿಷಿಯೆಂಟ್ ಇನ್ಕಮ್ ಅಂದಿದ್ರೆ ಅವ್ರು ಯಾರ ಮೇಲೂ ಡಿಪೆಂಡ್ ಆಗಬೇಕಾಗಿಲ್ಲ. ವೆನ್ ದೇ ಆರ್ ಡಿಪೆಂಡಿಂಗ್ ಆನ್ ದೇರ್ ಚಿಲ್ಡ್ರನ್ ಆ ಸಮ್ ಅದರ್ ಪರ್ಸನ್ ಅಂದಾಗ ದಿಸ್ ಕೈಂಡ್ ಆಫ್ ಇನ್ಸಿಡೆಂಟ್ಸ್ ವಿಲ್ ಹ್ಯಾಪನ್ ಮ್ಯಾಮ್. ಓಕೆ. ಲವ್ಲಿ ಸರ್. ಸಾಕಷ್ಟು ವಿಚಾರಗಳನ್ನ ನೀವು ನಮಗೆ ಹೇಳ್ಕೊಟ್ರಿ. ಸೊ ತಿಳಿಸ್ಕೊಟ್ರಿ ಕೂಡ. ಸೊ ನಿಮ್ಮ ಅಕಾಡೆಮಿ ಬಗ್ಗೆ ನಮ್ಮ ಜನರಿಗೆ, ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಒಂದು ಅಕಾಡೆಮಿಗೆ ಬರಬೇಕು ಅಂತಂದ್ರೆ ಏನು ಒಂದು ಹೇಳ್ಬೇಕು ಅಂತಂದ್ರೆ ಹೇಳ್ಬೋದು ಸರ್? ಮ್ಯಾಮ್, ಅರಸ್ ಸರ್ವಿಸಸ್ ಅಕಾಡೆಮಿ ಅಂದರೆ ನಾನು ಆವಾಗಲೇ ಹೇಳ್ತಾ ಇದ್ದೀನಿ, ಇಲ್ಲಿ ಸ್ಕಿಲ್ಸ್ನ ಮೇಯ್ನ್ ಫೋಕಸ್ ಮಾಡ್ತೀನಿ. ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಮ್ಯಾಮ್. ಬಿಕಾಸ್ ವಿತೌಟ್ ಸ್ಕಿಲ್ಸ್ ನಾವೇನೂ ಮಾಡೋಕ್ಕಾಗಲ್ಲ. ನಾನು ಎಷ್ಟೇ ಸ್ಕೋರ್ ಮಾಡಿದರೂ ಕೂಡ ವೆನ್ ಇಟ್ ಕಮ್ಸ್ ಟು ಮ್ಯಾನೇಜಲ್ ಸ್ಕಿಲ್ಸ್ ಅಂತ ನಾನು ಒಂದು ಕಡೆ ಹೋದಾಗ ಅಡಾಪ್ಟಬಿಲಿಟಿ, ನಾನು ಹೆಂಗೆ ಅಲ್ಲಿ ಅಡಾಪ್ಟ್ ಆಗೋದು ಆ ಎನ್ವಿರಾನ್ಮೆಂಟ್ಗೆ, ಕೊಲ್ಯಾಬ್ರೇಷನ್ ಹೇಗೆ, ಬಿಕಾಸ್ 1% to 1% ಕನೆಕ್ಟ್ ಆಗಿದ್ದಾಗ ಕೊಲ್ಯಾಬ್ರೇಷನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ಅದಷ್ಟೇ ಅಲ್ಲದೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳಿದೆ. ಏನಾದ್ರು ಕಾನ್ಫ್ಲಿಕ್ಟ್ಸ್ ಬಂದರೂ ಕೂಡ ದೇ ಹ್ಯಾವ್ ಟು ಮ್ಯಾನೇಜ್ ಅಟ್ ರೂಟ್ ಲೆವೆಲ್, ಅದೊಂದಿರುತ್ತೆ. ಮತ್ತು ಕಾನ್ಫಿಡೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಮ್ಯಾನೇಜ್ ಸ್ಕಿಲ್ಸಲ್ಲಿ ಮೇಯ್ನ್ ಇಂಪಾರ್ಟೆಂಟು ಮೋಟಿವೇಶನ್. ಬಿಕಾಸ್ ವೆನ್ ಎವರ್ ದೇ ಕಮ್ ಫಾರ್ ಮೈ ಟ್ರೈನಿಂಗ್ ಅಂದಾಗ ಮೋಟಿವೇಶನ್, ಐ ವಿಲ್ ಫೋಕಸ್ ಆನ್ ಮೋಟಿವೇಶನ್. ಬಿಕಾಸ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಫ್ರಮ್ ಯು ಓನ್ಲಿ. ಯು ಆರ್ ವೆರಿ ಮಚ್ ಪೊಟೆನ್ಷಿಯಲ್ ದ್ಯಾನ್ ಯು ಥಿಂಕ್ ಅಂತ ದಟ್ ಕರಿತೀನಿ. ಈಸ್ ವಾಟ್ ಸರ್. ಸರ್, ಈಗ ನಮಗೆ ಸಾಕಷ್ಟು ಇನ್ಸ್ಟಿಟ್ಯೂಷನ್ಗಳು ಸಿಗುತ್ತೆ, ಮೋಟಿವೇಶನ್ ಟ್ರೈನರ್ಸು ಮತ್ತು ಸ್ಕಿಲ್ಸ್ ಡೆವಲಪ್ಮೆಂಟ್ ನಮಗೆ ಸಾಕಷ್ಟು ಇನ್ಸ್ಟಿಟ್ಯೂಷನ್ಗಳು ಸಿಗುತ್ತೆ, ಅಕಾಡೆಮಿಗಳು ಸಿಗುತ್ತೆ. ಸೊ ನಿಮ್ಮ ಒಂದು ಸ್ಪೆಷಾಲಿಟಿ, ನಿಮ್ಮ ಅಕಾಡೆಮಿಯ ಸ್ಪೆಷಾಲಿಟಿ? ಮ್ಯಾಮ್, ವೆನ್ ಇಟ್ ಕಮ್ಸ್ ಟು ಟ್ರೈನರ್ ಅಂತ ಬಂದಾಗ, ಅಕಾಡೆಮಿ ಅಂತ ಬಂದಾಗ ದೇರ್ ಆರ್ ಸೋ ಮೆನಿ ಆಸ್ಪೆಕ್ಟ್ಸ್. ಬಿಕಾಸ್ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದ್ದೀನಿ, ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಾನು ಮಾಡ್ತಾ ಇರೋಂಥ ಅಕಾಡೆಮಿಲಿ ಬೇಸ್ಡ್ ಆನ್ ಮೈ ನಾಲೆಡ್ಜ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ಸೊ ವೆನ್ ಎವರ್ ಯು ಆರ್ ಹ್ಯಾವಿಂಗ್ ನಾಲೆಡ್ಜ್ ಅಂದಾಗ ನಿಮ್ಗೇನಾಗುತ್ತೆ, ಅದ್ರ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಮೇಡಮ್, ಇವತ್ತು ಬರೀ ಟ್ರೈನಿಂಗ್ ಮಾಡೋದು ಅಷ್ಟೇ ಅಲ್ಲ, ಔಟ್ಪುಟ್ ಹೆಂಗೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ನನ್ನ ಹತ್ರ ಯಾರೆಲ್ಲ ಟ್ರೈನಿಂಗ್ ಮಾಡಿದ್ದಾರೆ, ದೇ ಆರ್ ಹ್ಯಾವಿಂಗ್ ಸೋ ಮಚ್ ಆಫ್ ಗುಡ್ ಮಾರ್ಕ್ಸ್. ನಾಟ್ ಓನ್ಲಿ ಎಜುಕೇಷನ್, ನನ್ನ ಹತ್ರ ಸುಮಾರು ಜನ ಸ್ಟೂಡೆಂಟ್ಸು ಒಳ್ಳೊಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೊಂದೇನೆಂದರೆ, ನನ್ನ ಸ್ಟೂಡೆಂಟ್ ಅನ್ಬೋದು ಬಿಟ್ಟರೆ ನನ್ನಿಂದ ಅನ್ಬಾರ್ದು. MBAನಲ್ಲಿ 2 ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೆ. ಅವ್ರು ನನ್ನ ಸ್ಟೂಡೆಂಟು, ನನ್ನಿಂದ ಅಂತ ನಾನು ಹೇಳಲ್ಲ, ಬಟ್ ಅವ್ರು ಗೋಲ್ಡ್ ಮೆಡಲಿಸ್ಟ್ ತೊಗೊಂಡಿದ್ದಾರೆ. ಇವತ್ತು ಕೂಡ ಅವ್ರಿಗೆ ನನ್ನ ಬಗ್ಗೆ ತುಂಬ ಹೆಮ್ಮೆ ಇದೆ. ಬಿಕಾಸ್ ನಾನು ಕೂಡ ಮೆಂಟರ್ ಮಾಡಿದ್ದೀನಿ ಅವ್ರಿಗೆ. ಸೊ ಹಂಗಾಗಿ ನನ್ನ ಸ್ಟೂಡೆಂಟ್ಸ್ ಅಂತ ಬಂದಾಗ ಈವನ್ 90 ಸ್ಕೋರ್ ಮಾಡಿದ್ದಾರೆ. ಇಂಡಿವಿಜುವಲ್ ಆಫ್ ಸಬ್ಜೆಕ್ಟ್ ನಾನು ಹ್ಯಾಂಡಲ್ ಮಾಡಿದ್ದೀನಿ. ಮ್ಯಾಮ್, ವೆನ್ ಎವರ್ ಯು ಆರ್ ಟೀಚಿಂಗ್ ಅಂತ ಬಂದಾಗ ಫಂಡಮೆಂಟಲ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇನ್ ಕ್ಯಾಪಿಟಲ್ ಮಾರ್ಕೆಟ್, ಇಟ್ ಈಸ್ ಅ ಸಬ್ಜೆಕ್ಟ್. ಬಟ್ ನೀವು ಪಾಠ ಮಾಡೋ ಅಂಥ ರೀತಿ ಅವ್ರಿಗೆ ಕನ್ವೆ ಆದರೆ ಅವ್ರ ಲೈಫಲ್ಲಿ ಮರೆಯಲ್ಲ ಇದನ್ನು. ದೀಸ್ ಆರ್ ಆಲ್ ಲೈಫ್ ಲೆಸನ್ಸ್ ಮ್ಯಾಮ್, ಅವ್ರ ಲೈಫಲ್ಲಿ ಯೂಸ್ ಆಗೋ ಅಂಥದ್ದು. ಸೊ ಈ ಥರ ವೆನ್ ಇಟ್ ಕಮ್ಸ್ ಟು ಸ್ಟೂಡೆಂಟ್ಸ್ ಅಂತ ಬಂದಾಗ ಎಕ್ಸಾಕ್ಟ್ಲಿ ವಾಟ್ ದೇ ನೀಡ್ ಅನ್ನೋದು ನಾವು ಅನಲೈಸ್ ಮಾಡಬೇಕು, ಅದ್ರ ಮೇಲೆ ಫೋಕಸ್ ಮಾಡಬೇಕು ಮ್ಯಾಮ್.
ದೆನ್ ರಿಸಲ್ಟ್ಸ್ ಆಟೋಮೆಟಿಕಲಿ ವಿಲ್ ಕಮ್. ಲವ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಕೊನೆಯದಾಗಿ ನಾನು ಒಂದು ವಿಚಾರವನ್ನ ಕೇಳಬೇಕು. ಏನಪ್ಪಾ ಅಂತಂದ್ರೆ, ಸೊ ಎಲ್ಲರ ಜೀವನದಲ್ಲೂ ಒಂದು ಸ್ಯಾಟಿಸ್ಫೈ ಇರುತ್ತೆ. ಇಷ್ಟು ಮಾಡಿದ್ದೀನಿ ಸಾಕು ಅನ್ನೋಂಥದ್ದು. ನೀವು ಸಾಕಷ್ಟು ಅವಾರ್ಡ್ಗಳನ್ನ ಗಳಿಸಿದ್ದೀರಿ. ನಿಮ್ಮ ಒಂದು ಲೈಫ್ ಸ್ಟೈಲ್ನಲ್ಲಿ, ನಿಮ್ಮ ಒಂದು ಜರ್ನಿಲಿ ಸಾಕಷ್ಟು ವಿಚಾರಗಳು ಮಕ್ಕಳಿಗೆ ಸ್ಫೂರ್ತಿದಾಯಕವಾಗಿದೆ. ಸೊ Yes. ಅದ್ರ ಬಗ್ಗೆ ಏನಾದರೂ ಒಂದು ಹೇಳಬೇಕು, ಏನೋ ಒಂದು ಮಾಡಿದ್ದೀನಿ, ಸ್ಯಾಟಿಸ್ಫೈ ಆಗಿದ್ದೀನಿ ಅನ್ನುವಂಥ ವಿಷಯಗಳಿದೆಯಾ? ಥ್ಯಾಂಕ್ ಯು ಮ್ಯಾಮ್. ನೀವು ಹೇಳ್ದಂಗೆ ನನಗೆ ಇನ್ನೊಂದು ನೆನಪು ಬಂತು. ಎಷ್ಟೊಂದು ಜನ ಫೇಲ್ಯೂರ್ ಆದ್ವಿ ಅಂದ್ಬಿಟ್ಟು ಸಡನ್ನಾಗಿ ಡಿಪ್ರೆಸ್ ಆಗಿಬಿಡ್ತಾರೆ. ಏನೋ ಒಂದು ಮಾಡ್ತಾ ಇರ್ತಾರೆ, ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ. ಬಿಕಾಸ್ ನನಗೂ ಕೂಡ ಸುಮಾರು ಫೇಲ್ಯೂರ್ಸ್ ಆಗಿದೆ. ನಾನು ಡೆವಲಪ್ಮೆಂಟ್ ಆಫೀಸರ್ ಆಗಿ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿ ಇಂಟರ್ವ್ಯೂನಲ್ಲಿ ಕ್ವಾಲಿಫೈ ಆದರೂ ಕೂಡ ನಾನು ಸೆಲೆಕ್ಟ್ ಆಗಿಲ್ಲ. ಆವತ್ತೊಂದು ದಿನ ನಾನು ಡೆವಲಪ್ಮೆಂಟ್ ಆಫೀಸರಾಗಿ ಸೆಲೆಕ್ಟ್ ಆಗಿಲ್ಲ ಅಂದ್ಬಿಟ್ಟು ನಾನು ಡಿಸ್ಕಂಟಿನ್ಯೂ ಮಾಡ್ಬೋದಾಗಿತ್ತು. ಬಟ್ ನಾನು ಡಿಸ್ಕಂಟಿನ್ಯೂ ಮಾಡಿಲ್ಲ. ಇಲ್ಲೂ ಕೂಡ ಒಂದು ಲೀಡರ್ಶಿಪ್ ಆಪ್ಷನ್ ಇತ್ತು, ತೊಗೊಂಡಿದ್ದೀನಿ. ನನ್ನ ಟೀಮು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಫೇಲ್ಯೂರ್ ಅಂತ ಬಂದಾಗ ಇಟ್ ಈಸ್ ನಾಟ್ ದ ಎಂಡ್ ಮ್ಯಾಮ್. ಎಂಡ್ ಈಸ್ ನಥಿಂಗ್ ಬಟ್ ಎಫರ್ಟ್ ನೆವರ್ ಡೈಸ್ ಅಂತ. ಸೊ ನಿಮ್ಮ ಎಫರ್ಟ್ ಯಾವಾಗಲೂ ಕೂಡ ನಿಮಗೆ ರಿಸಲ್ಟ್ಸಾಗಿ ಕನ್ವರ್ಟ್ ಆಗುತ್ತೆ. ಯಾರೋ ಒಬ್ರು ನೋ ಅಂದರು ಅಂದ್ಬಿಟ್ಟು ಸುಮ್ಮನೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನೋ ಈಸ್ ನಥಿಂಗ್ ಬಟ್ ನೆಕ್ಸ್ಟ್ ಆಪರ್ಚುನಿಟಿ ಅಥವಾ ನ್ಯೂ ಆಪರ್ಚುನಿಟಿ ಅಂತ. ವೆನ್ ಇಟ್ ಕಮ್ಸ್ ಟು ಡ್ರೀಮ್ಸ್ ಕಮ್ ರಿಯಾಲಿಟಿ ಅಂದರೆ ಮ್ಯಾಮ್, ಚಿಕ್ಕದ್ರಲ್ಲಿ ನಾವೇನಾದ್ರು ಏರೋಪ್ಲೇನ್ ಸೌಂಡ್ ಆದರೆ ಓಡೋಗ್ತಾ ಇದ್ವಿ, ಏರೋಪ್ಲೇನ್ ಬಂತು 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 ಅಂತ. ನನಗೊಂದು ಆಸೆ ಇತ್ತು ಏರೋಪ್ಲೇನ್ನ ಕರೆಕ್ಟಾಗಿ ನೋಡ್ಬೇಕಂತ. ಬಟ್ ದೇವ್ರು ಹೆಂಗೆ ಮಾಡಿದ್ರು ಅಂದರೆ, US ಗೆ ಟ್ರಾವೆಲ್ ಮಾಡಿದ್ದೀನಿ ಮೋರ್ ದ್ಯಾನ್ 12 ಅವರ್ಸ್ ನಾನು. ಅಂದರೆ ನನಗೆ ನೋಡಿ, ನನ್ನ ಫ್ಲೈಟ್ನ ರಿಯಲ್ ಆಗಿ ನೋಡ್ಬೇಕು ಅಂದಿದ್ದನ್ನೇ 12 ಅವರ್ ಜರ್ನಿ ಮಾಡಿದ್ದೀನಿ, ಸುಮಾರು ಕಂಟ್ರೀಸ್ಗೆ ಹೋಗಿದ್ದೀನಿ. ಅದಷ್ಟೇ ಅಲ್ಲದೆ ಇನ್ನೊಂದು ಪುನೀತ್ ರಾಜ್ಕುಮಾರ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಸುಮಾರು ಮೀಟಿಂಗ್ಸ್ ಮಾಡಿದ್ದೀನಿ. ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಅದಷ್ಟೇ ಅಲ್ಲದೆ ನನಗೆ ನಾನು 5th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ MG ರೋಡ್ ಅಂತ ಎಲ್ಲ ಮಾತಾಡೋರು, MG ರೋಡ್ನ ಒಂದ್ಸತಿ ನೋಡ್ಬೇಕಪ್ಪ ಅಂತ ಆಸೆ ಇತ್ತು. ಭಗವಂತ ಹೆಂಗ್ ಮಾಡಿದ್ದಾನೆ ಅಂದರೆ ಮ್ಯಾಮ್, ಇವತ್ತು MG ರೋಡಲ್ಲೇ ನಮ್ಮ ಆಫೀಸ್ ಇದೆ. ಯಾವ ಬೇಸಿಕಲಿ ಮ್ಯಾಮ್ ನಮ್ಮದು ಮಳವಳ್ಳಿ ಪಕ್ಕ ಶೆಟ್ಟಳ್ಳಿ ಅಂತ ಬರುತ್ತೆ. ಮಂಡ್ಯದಲ್ಲಿ ಮಳವಳ್ಳಿ ಮಂಡ್ಯದಲ್ಲಿ ಮಳವಳ್ಳಿ ಇದೆ. ಮಳವಳ್ಳಿ ಪಕ್ಕ ಶೆಟ್ಟಳ್ಳಿ ಅಂತ. ಇವಾಗಲೂ ಕೂಡ ನಮ್ಮೂರಿಗೆ ಬಸ್ ಇಲ್ಲ. ಬಸ್ ಇಲ್ಲ ಅಂದರೆ ಏನು ಗೊತ್ತಾ ಮ್ಯಾಮ್, ಅಲ್ಲಿ ಬಸ್ ಹಾಕಕ್ಕೂ ಕಷ್ಟ. ಬಿಕಾಸ್ ಆ ಕಡೆ ಈ ಕಡೆ ಎಲ್ಲೂ ಡೈವರ್ಟ್ ಆಗಲ್ಲ. ಸೊ ಇಟ್ ಈಸ್ ಇನ್ ದ ಮಿಡಲ್ ಅಂದಾಗ ಶೆಟ್ಟಳ್ಳಿ ಅಂತ. ಎಸ್ ಸರ್. ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ನೀವು ಒಬ್ರು ಮೋಟಿವೇಟರ್ ಆಗಿ, ಟ್ರೈನರ್ ಆಗಿ, ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಬೇಕು ಅಂದ್ರೆ, ಇವಾಗ ದೊಡ್ಡದು ಅಂದ್ರೆ ಸೋಷಿಯಲ್ ಮೀಡಿಯಾ ಒಂದು ದೊಡ್ಡ ಪ್ಲಾಟ್ಫಾರ್ಮ್. ಆ ಒಂದು ಸೋಷಿಯಲ್ ಮೀಡಿಯಾ ಮಕ್ಕಳಿಗೆ ಇಂಪ್ಯಾಕ್ಟ್ ಆಗುತ್ತಾ ಅಂತ? ಮ್ಯಾಮ್, ಸೋಷಿಯಲ್ ಮೀಡಿಯಾ ಡೆಫಿನೆಟ್ಲಿ ವೆನ್ ಇಟ್ ಕಮ್ಸ್ ಟು ಬೆನಿಫಿಟ್ಸ್ ಅಂದಾಗ ತುಂಬ ಇದೆ. ಮಕ್ಕಳಿಗೆಲ್ಲ ಮೊದಲು ಬರೀ ಬುಕ್ಕಲ್ಲಿ ಓದಬೇಕಾಗಿತ್ತು. ಬಟ್ ಇವಾಗ ಸೋ ಮಚ್ ಆಫ್ ನಾಲೆಡ್ಜ್ ದೇ ಕ್ಯಾನ್ ಗೇನ್. ಈಗ ಒಂದು ಬುಕ್ಕನ್ನು ಓದಬೇಕಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅದೇ ಸೋಷಿಯಲ್ ಮೀಡಿಯಾ ಅಂತ ತಕ್ಷಣ ನಾನು ಮೇಯ್ನಾಗಿ ಅರ್ಥ ಮಾಡ್ಕೊಬೋದು. ಮೇ ಬಿ ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು. ಬಟ್ ಇವತ್ತು ಮೋಸ್ಟ್ ಆಫ್ ದ ಥಿಂಗ್ಸ್ ಏನು ಮಾಡ್ತಾರೆ, ವಾಟ್ ದೇ ಆ್ಯಕ್ಚುಲಿ ನೀಡ್ ಅನ್ನೋದನ್ನ ಮರ್ತ್ಬಿಟ್ಟು ವಾಟ್ ಈಸ್ ಗಿವಿಂಗ್ ಎಂಟರ್ಟೈನ್ ಅಂದ್ಬಿಟ್ಟು ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಬಟ್ ನಾವು ಆ್ಯಸ್ ಎ ಪೇರೆಂಟ್, ನಾನು ಹೇಳಿದ್ನಲ್ಲ ಮ್ಯಾಮ್, ನಿಮಗೆ ಗೊತ್ತು ಮಗು ಏನು ಮಾಡ್ತಾ ಇದೆ ಅಂತ, ನೀವು ತಿದ್ದಕ್ಕೆ ಟ್ರೈ ಮಾಡಬೇಕು. ಎಕ್ಸ್ಟ್ರೀಮ್ ಲೆವೆಲ್ ತನಕ ಬಿಟ್ಬಿಡ್ತೀರಾ, ಆಮೇಲೆ ತಿದ್ದಕ್ಕೆ ಹೋಗ್ತೀರಾ. ಇಟ್ ಈಸ್ ನಾಟ್ ಪಾಸಿಬಲ್. ನಾನು ಅದನ್ನೇ ಹೇಳ್ತಿದ್ದೆ, ವೆನ್ ಇಟ್ ಕಮ್ಸ್ ಟು ಪೇರೆಂಟ್ಸ್ ಅಂತ ಬಂದಾಗ ದೇರ್ ಆರ್ ಸೋ ಮೆನಿ ರೆಸ್ಪಾನ್ಸಿಬಿಲಿಟೀಸು. ಸಡನ್ನಾಗಿ ನಿಮಗೆ ಗೊತ್ತು ಮಗು ಓದ್ತಾ ಇಲ್ಲ ಅಂತ, ಎಕ್ಸಾಮಲ್ಲಿ 80% ಬರಬೇಕಂದ್ರೆ ಹೆಂಗೆ ಬರುತ್ತೆ? ನಾನು ಅದೇ ಹೇಳ್ತಾ ಇರ್ತೀನಿ. ಎಷ್ಟೊಂದು ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡಕ್ಕೆ ಬಂದಾಗ, ನಮ್ಮ ಕಾಲೇಜು ನಿಮಗೆ 3:30ಗೆ ಬಿಟ್ಟರೆ ನಿಮ್ಮ ಮಗ 7 ಗಂಟೆಗೆ ಬರ್ತಾ ಇದ್ದಾನೆ ಅಂದರೆ, ಈ ಗ್ಯಾಪಲ್ಲಿ ಏನು ಮಾಡ್ತಾ ಇದ್ದಾನೆ ಅವನು? ಅದನ್ನು ನೀವು ಹೈಲೈಟ್ ಮಾಡ್ಕೊಬೇಕು. ಏನಿಲ್ಲ, ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ರೆ ಸಡನ್ನಾಗಿ ಮಾರ್ಕ್ಸ್ ಕಮ್ಮಿ ಬಂದ್ಬಿಟ್ಟು ಅಂದ್ಬಿಟ್ಟು ನೀವು ಬ್ಲೇಮ್ ಮಾಡಕ್ಕೆ ಬಂದರೆ, ನಿಮಗೆ ಗೊತ್ತು ನಿಮ್ಮ ಮಗು ಮನೇಲಿ ಏನು ಮಾಡ್ತಾ ಇದ್ದಾನೆ, ಹೊರಗಡೆ ಏನು ಕೇಳಲ್ಲ, ಎಷ್ಟೊತ್ತಿಗಾರು ಮನೆ ಬರಲಿ, ಏನಾರು ಮಾಡಲಿ, ಇದೆಲ್ಲ ಬಿಟ್ಬಿಟ್ಟು ಅಟ್ ದ ಎಂಡ್ ಆಫ್ ದ ಡೇ ನೀವು ಒಳ್ಳೆ ರಿಸಲ್ಟ್ಸ್ ಬರಬೇಕಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಇನ್ನೊಂದೇನು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಮ್ಯಾಮ್, ನನಗೆ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ ಬಂದಿದೆ ಕರ್ನಾಟಕದಿಂದ. ಅದಷ್ಟೇ ಅಲ್ಲದೆ ಇನ್ಸ್ಪಿರೇಷನ್ ಐಕಾನ್ ಆಫ್ ದ ಇಯರ್ ಅಂತ ಬಂದಿದೆ. ಸೊ LICಲೂ ಕೂಡ ಸುಮಾರು ಅವಾರ್ಡ್ ಬಂದಿದೆ. ಲೈಕ್ LIC ಡೈರೆಕ್ಟ್ ಅಚೀವರ್ಸ್ ಅವಾರ್ಡ್, ಮತ್ತು LIC ಭೀಮಾ ರತ್ನ ಅವಾರ್ಡ್, ಇನ್ನೊಂದು LIC ಕನ್ನಡ ರಾಜ್ಯೋತ್ಸವ ಅವಾರ್ಡ್. ಇದೆಲ್ಲ ಬಂದಾಗ ನನಗೇನನ್ಸುತ್ತೆ, ಈ ಥರ ನನ್ನ ಸ್ಟೂಡೆಂಟ್ಸ್ಗೂ ಬರಬೇಕು, ಅವ್ರಿಗೂ ಕೂಡ ಒಳ್ಳೆ ಲೈಫ್ ಬಿಲ್ಡ್ ಆಗಬೇಕು. ಮೇಡಮ್, ವೆನ್ ಇಟ್ ಕಮ್ಸ್ ಟು ಪ್ರೊಫೆಷನ್ ಅಂದಾಗ ನನಗೂ ಸುಮಾರು ಆಪ್ಷನ್ಸ್ ಇದೆ ಮ್ಯಾಮ್. ಬಿಕಾಸ್ ದುಬೈಯಲ್ಲಿ ಕೆಲಸ ಸಿಗೋಂಥ ಆಪರ್ಚುನಿಟಿ ಇದೆ. ಈಸಿ, ಎವ್ರಿಥಿಂಗ್ ಈಸ್ ಈಸಿ ಮ್ಯಾನ್. ನಾನು ಪರ್ಫಾರ್ಮ್ ಅಂತ ಡೇಟಾ ತೊಗೊಂಡಿದ್ದಾರೆ. ಬಿಕಾಸ್ ನಾನು NRI ಮೀಟಲ್ಲಿ ಮಾತಾಡಿದೆ ದುಬೈಯಲ್ಲಿ. ಅಲ್ಲಿ ಬಂದಿರೋರು, ನಿನ್ಗೆ ಒಳ್ಳೆ ಜಾಬ್ ಆಪರ್ಚುನಿಟಿ ಕೊಡ್ತೀನಿ, ಸೊ ಪ್ಲೀಸ್ ವರ್ಕ್ ಇನ್ ದುಬೈ ಬಿಕಾಸ್ ಮೆನಿ ನ್ಯಾಷನಾಲಿಟಿ ಇದೆ ಅಂತ ಬಂದಾಗ
ನನಗೆ ಮ್ಯಾಮ್ ವೆನ್ ಇಟ್ ಕಮ್ಸ್ ಟು ಎಜುಕೇಷನ್ ಅಂತ ಬಂದಾಗ, ಟ್ರೈನಿಂಗ್ ಅಂತ ಬಂದಾಗ ನಂಗೆ ತುಂಬ ಇಷ್ಟ. ಬಿಕಾಸ್ ನನ್ನ ಟ್ರೈನಿಂಗಿಂದ ಯಾರೋ ಒಬ್ಬರು ಅವ್ರ ಲೈಫ್ನ ಬಿಲ್ಡ್ ಮಾಡಿಕೊಂಡ್ರೆ ಅದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವುದೂ ಇಲ್ಲ ಮ್ಯಾಮ್. ಲವ್ಲಿ ಸರ್. Thank you. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ತನಕ ನಿಮ್ಮ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು. ಇನ್ನ ಸಾಕಷ್ಟು ವಿಚಾರಗಳು ಇನ್ನ ದೊಡ್ಡ ಮಟ್ಟಕ್ಕೆ ಬೆಳೆರಿ. ನಮ್ಮ ಇಷ್ಟರ ಸಂತೆ ಕಡೆಯಿಂದ ನಿಮ್ಗೆ ತುಂಬ ಧನ್ಯವಾದಗಳು ಸರ್. ಮ್ಯಾಮ್ ನಿಮಗೆ ಮತ್ತು ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಿಮ್ಮಂಥವ್ರು ಇರೋದ್ರಿಂದ ಎಷ್ಟೊಂದು ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಸಿಗುತ್ತೆ. ಬಿಕಾಸ್ ಎಷ್ಟೊಂದು ಜನ ನೀವು ಹೇಳಿದ್ರಲ್ಲ 1 ಪಾಯಿಂಟ್ ಸಾಕು ಅವ್ರು ಇನ್ಸ್ಪೈರ್ ಆಗಿ ಏನಾದ್ರು ಅಚೀವ್ ಮಾಡಲಿಕ್ಕೆ. ಸೊ ಚಿತ್ರಸಂತೆ ಅಂತ ಬಂದಾಗ ಇಟ್ ಈಸ್ ಡೂಯಿಂಗ್ ವೆರಿ ವಂಡರ್ಫುಲ್ ಜಾಬ್ ಮ್ಯಾಮ್. ನಿಮಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. Yes, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಟು ಯೋರ್ Yes, ಆಲ್ ದ ma'am. ಅವಾರ್ಡ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.